ವೈದ್ಯೆಯು ಸತ್ತು ಇಂದಿಗೆ 12 ದಿನ ಕಳೆದರೂ ಆಕೆಯ ಸಾವಿಗೆ ಕಾರಣ ತಿಳಿದು ಬಂದಿಲ್ಲ ಎಂದು ಉನ್ನತ ಮೂಲಗಳಿಂದ ಸುದ್ದಿ ಬಂದಿದೆ. ಈ ಬಗ್ಗೆ ಚರ್ಚೆ ಮಾಡಲು ಎಕ್ಸ್ ಪೊಲೀಸ್ ಆಫೀಸರ್ ಆದಂತಹ ಕೆಂಪಯ್ಯನವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷೆಯಾದಂತಹ ಶಶಿಕಲಾರವರು ನಮ್ಮೊಂದಿಗಿದ್ದಾರೆ. ಮೊದಲಿಗೆ ನಾವು ಶಶಿಕಲಾ ಅವರನ್ನ ಪ್ರಶ್ನೆ ಕೇಳುವ ಬದಲು ಅವರಿಂದ ನೇರ ಉತ್ತರವನ್ನ ನಿರೀಕ್ಷಿಸ್ತಾ ಇದೀವಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಶಶಿಕಲಾ ಅವರು, ನೋಡ ಬನ್ನಿ. ಹೇಳಿ ಮೇಡಮ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಆಕೆದು ಕೊಲೆನೋ ಇಲ್ಲ ಆತ್ಮಹತ್ಯೆನೋ ಅನ್ನೋದು ನಮ್ ಪೊಲೀಸ್ ಇಲಾಖೆಗೆ ಇನ್ನೂ ತಿಳಿದ್ ಬಂದಿಲ್ಲ ಅಂತ ಕಾಣಿಸುತ್ತೆ. ಆಕೆ ವೃತ್ತಿಯಲ್ಲಿ ವೈದ್ಯಳಾಗಿ ಜನ ಸೇವೆ ಮಾಡ್ಬೇಕಾಗಿದ್ದಂತ ಒಂದು ಹೆಣ್ಮಗಳು. ಅಂತ ಹೆಣ್ಮಗಳು ರೋಡಲ್ಲಿ ಶವವಾಗಿ ಪತ್ತೆ ಆಗಿದ್ದಾಳೆ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದೇ ನಮ್ ಪ್ರಶ್ನೆ. ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ನಮಗೂ ಕೂಡ ಡೌಟ್ ಇದೆ. ಈ ವಿಚಾರದ ಬಗ್ಗೆ ಎಕ್ಸ್ ಪೊಲೀಸ್ ಆಫೀಸರ್ ಆದಂತಹ ಕೆಂಪಯ್ಯನವರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಸರ್, ಈ ವಿಚಾರದ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ನೋಡಿಮ್ಮ, ನಮ್ಮ ಕಾನೂನು ವ್ಯವಸ್ಥೆ ತುಂಬಾ ಹದಗೆಟ್ಟೋಗಿದೆ. ಆಯಾ ಇಲಾಖೆಗಳು ಅದರ ಸಂಬಂಧ. ರೇ ಸರ್, ಆ ಕಮಿಷನರ್ ಫೋನ್ ಹಾಕೊಡಿ. ಸರಿ ಸರ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಅಲ್ಲ ರೀ, ಈ ಅಹಲ್ಯ ಕೇಸ್ ನ ಮುಗಿಸೋದಕ್ಕೆ ಇನ್ನು ಎಷ್ಟು ದಿವಸ ಬೇಕ್ರಿ ನಿಮ್ಗೆ? ಸರ್, ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್. ಸಾಕು ನೀವು ಮಾಡ್ತಾ ಇರೋ ಇನ್ವೆಸ್ಟಿಗೇಷನ್. ನೋಡಿ, ಈ ಕೇಸ್ ನಾನು CID ಅವ್ರಿಗೆ ಒಪ್ಪಿಸ್ತಾ ಇದ್ದೀನಿ. ಅವ್ರು ಏನೇನ್ ಡೀಟೇಲ್ಸ್ ಕೇಳ್ತಾರೋ ಆ ಡೀಟೇಲ್ಸ್ ನೆಲ್ಲ ಆದಷ್ಟು ಬೇಗನೆ ತಲುಪಿಸೋ ವ್ಯವಸ್ಥೆ ಮಾಡಿ. ಇನ್ ಸ್ವಲ್ಪ ದಿವಸ ಸರ್. ರೇ, ನಾನು ಹೇಳ್ದಷ್ಟು ಮಾಡ್ರಿ. ಫೋನ್ ಇಡ್ರಿ. ಸರಿ ಸರ್. ಗುಡ್ ಮಾರ್ನಿಂಗ್ ಸರ್. ಹಾಯ್, ಗುಡ್ ಮಾರ್ನಿಂಗ್ ಕಿಶೋರ್. ನೋಡಿ ಕಿಶೋರ್, ಈ ಅಹಲ್ಯ ಕೇಸ್ ನ ನಿಮ್ ಡಿಪಾರ್ಟ್ಮೆಂಟ್ ಗೆ ಒಪ್ಪಿಸ್ತಾ ಇದ್ದೀನಿ. ನೀವು ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕೇಸ್ ನ ತನಿಖೆ ಮಾಡೋದಕ್ಕೆ ಯಾರು ಒಪ್ಪಿಸ್ತೀರೋ ನನಗೆ ಗೊತ್ತಿಲ್ಲ. ಆದ್ರೆ ಆದಷ್ಟು ಬೇಗನೆ ಈ ಕೇಸ್ ಮುಕ್ತಾಯ ಹಂತಕ್ಕೆ ಬರ್ಬೇಕು. ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲಾ ಡೀಟೇಲ್ಸ್ ಆದಷ್ಟು ಬೇಗನೆ ನಿಮ್ ಡಿಪಾರ್ಟ್ಮೆಂಟ್ ಬಂದು ಸೇರುತ್ತೆ. ಓಕೆನಾ? ಸರಿ ಸರ್. ಫೈನ್ ಸರ್. ಹಾ, ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಹಲೋ ಸರ್, ನಾನು ಗೋಪಾಲ್ ಸರ್. ವೈದೇಹಿ ಅವ್ರ ಫೋನ್ ಕೊಡಿ. ಅದು ಮೇಡಮ್ ಒಂದು ಅರ್ಜೆಂಟ್ ಮೀಟಿಂಗ್ ಅಲ್ಲಿ ಇದ್ದಾರೆ. ಒಂದ್ 2 ನಿಮಿಷ ಬಿಟ್ಕೊಡ್ಲಾ? ನೋಡಿ, ವೆರಿ ಅರ್ಜೆಂಟ್ ಅಂತ ಹೇಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸಾಹೇಬ್ರು ನೋಡಿದ್ರೆ ಅರ್ಜೆಂಟು, ಮೇಡಮ್ ನೋಡಿದ್ರೆ ಫುಲ್ಲು ರಿಲ್ಯಾಕ್ಸಿಂಗು. ಮಧ್ಯದಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಏನ್ ಮಾಡ್ಲಿ? ಅರ್ಜೆಂಟ್ ಮೆಸೇಜ್ ಪಾಸ್ ಮಾಡ್ಬೇಕಂತೆ, ಹಂಗೆ ಹೋಗ್ಬಿಟ್ರೆ ಮೊಬೈಲು ಡಮರ್ ಆಗ್ಬಿಡುತ್ತೆ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಬಟ್ ಈ ಟೈಮಲ್ಲಿ ಯೂಸ್ ಮಾಡಿದ್ರೆ ತಪ್ಪಿಲ್ಲ. ಓಕೆ. ಓಹೋ, 1 ಕಿಲೋಮೀಟರ್ ಇದೆ ಅನ್ಸುತ್ತೆ. ಹೆಂಗಪ್ಪ ಹೋಗೋದು? ಫಸ್ಟು ಕೆಳಗಡೆ ಒದ್ದೆ ಆಗ್ಬಿಟ್ರೆ ತನ್ನ ಪಾಡಿಗೆ ನಾನು ಹೋಯ್ತಾ ಇರ್ಬೋದು.
ಗುಡ್ ಮಾರ್ನಿಂಗ್ ಮೇಡಮ್. ನಾನೇನ್ರಿ ನಿಮ್ಗೆ ಹೇಳಿದ್ದು, ಬೈ ಚಾನ್ಸ್ ಮಿಸ್ ಆಗಿ ನೀರಿಗೆ ಬಿದ್ರೆ ನನ್ನ ಬಂದು ಸೇವ್ ಮಾಡಿ ಅಂತ ನಿಮ್ಗೆ ಹೇಳಿದ್ದು. ಈಗ ರಿಲ್ಯಾಕ್ಸ್ ಮಾಡುವಾಗ ಬಂದು ಡಿಸ್ಟರ್ಬ್ ಮಾಡಿ ಅಂತಲ್ಲ. ಅದು ಸಾಹೇಬ್ರು ಫೋನ್ ಮಾಡಿದ್ರು, ಅರ್ಜೆಂಟ್ ಅಂತೆ, ಫೋನ್ ಮಾಡ್ಬೇಕಂತೆ. ಅರ್ಜೆಂಟ್ ಆದ್ರೆ ನಾನು ಎಲ್ಲಿದ್ರು ಬಂದ್ಬಿಡ್ತೀರಾ? ಇಲ್ಲಿವರೆಗೂ ಬಂದಿದ್ದೆ ತಪ್ಪಾಗೋಯ್ತು. ಇವೆಲ್ಲ ಅನ್ಸ್ಕೋಬೇಕಾ ನಾನು? ಸರ್, ಅಹಲ್ಯ ಕೇಸ್ ಫೈಲ್ ಸರ್. ಓಕೆ. ನಿಮಗೆ ಅಹಲ್ಯ ಕೇಸ್ ಬಗ್ಗೆ ಗೊತ್ತಿರಬೇಕಲ್ವಾ? ಎಸ್ ಸರ್. ಈ ಕೇಸ್ ಬಗ್ಗೆ ತುಂಬಾ ಪ್ರೆಷರ್ ಇದೆ. ನಮ್ಮ ಹೋಮ್ ಮಿನಿಸ್ಟರ್ ಖುದ್ದು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಈ ಕೇಸ್ನ ನಮ್ಗೆ ವಹಿಸಿದ್ದಾರೆ. ಸೊ ನೀವು ಸರ್ಕಾರದ ಮಾನ, ನಮ್ಮ ಡಿಪಾರ್ಟ್ಮೆಂಟ್ ಗೌರವ ಎರಡಕ್ಕೂ ಏನೂ ಆಗದ ರೀತಿ ಈ ಕೇಸ್ನ ಹ್ಯಾಂಡಲ್ ಮಾಡಿ. ಸರ್, ನನ್ನ ಪರ್ಸನಲ್ ಇಂಟ್ರೆಸ್ಟ್ ಏನು ಅಂದರೆ ಮಾನ ಗೌರವಕ್ಕಿಂತ ಸಾವುಗೊಳಗಾಗಿರೋ ಹುಡುಗಿ ಮತ್ತು ಅವ್ರ ಫ್ಯಾಮ್ಲಿಗೆ ನ್ಯಾಯ ಕೊಡಿಸೋದು. ಅದಾದ್ಮೇಲೆ ಅದಾಗದೆ ಸಾಮಾನ್ಯ ಜನರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಗೌರವ ಹೆಚ್ಚಾಗುತ್ತೆ. ಐ ನೋ ದಟ್. ಸಾರ್ವಜನಿಕರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಗೌರವ ಕೊಡೋ ಕೆಲಸ ನೀವು ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಂಡ್ ಒನ್ ಮೋರ್ ಥಿಂಗ್, ಪೊಲಿಟಿಷಿಯನ್ಸ್ ಆರ್ ಹೈಯರ್ ಅಥಾರಿಟೀಸ್ ಯಾರೇ ಆಗಲಿ ಈ ಕೇಸ್ನಲ್ಲಿ ಇಂಟರ್ಫಿಯರ್ ಆದರೆ ಜಸ್ಟ್ ಲೆಟ್ ಮಿ ನೋ, ಐಲ್ ಟೇಕ್ ಕೇರ್. ಈ ಹೈಯರ್ ಅಥಾರಿಟೀಸ್, ಪಾಲಿಟಿಷಿಯನ್ಸ್ ಇವರೆಲ್ಲ ತಾವು ಮಾಡೋ ಕೆಲಸದಲ್ಲೆಲ್ಲ ಆರಾಮಾಗಿರ್ತಾರೆ, ಮಾತಲ್ಲಷ್ಟೇ ಗರಂ ಆಗಿರ್ತಾರೆ. ಇದೆಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಆದರೆ ನನ್ನ ಇನ್ವೆಸ್ಟಿಗೇಷನ್ ಟ್ರ್ಯಾಕ್ಗೆ ಯಾರಾದರೂ ಎಂಟರ್ ಆಗೋದು ಒಂದೇ, ರೈಲ್ವೆ ಟ್ರ್ಯಾಕ್ ಮೇಲೆ ತಲೆ ಇಟ್ಟು ಮಲಗೋದು ಒಂದೇ. ಯು ಡೋಂಟ್ ವರಿ ಸರ್, ಐಲ್ ಟೇಕ್ ಕೇರ್ ಆಫ್ ದಮ್. ಈ ಡೆತ್ ಕೊಲೆನೋ ಆತ್ಮಹತ್ಯೆನೋ ಸರಿಯಾಗಿ ಗೊತ್ತಿಲ್ಲ, ಬಟ್ ಮೆಡಿಕಲ್ ರಿಪೋರ್ಟ್ಸ್ ಆತ್ಮಹತ್ಯೆ ಅಂತ ಹೇಳ್ತಾ ಇದೆ. ತಗೊಳ್ಳಿ ಮೇಡಮ್. ಹಲೋ. ಏನಮ್ಮ ಹಲೋ? ಪಾರ್ವತಮ್ಮ ಅವರೇ, ನಾನು ಎಷ್ಟು ಸಲ ಹೇಳಿಲ್ಲ ನಿಮ್ಮ ಮಗಳನ್ನ ನಮ್ಮ ಮನೆಗೆ ಟ್ಯೂಷನ್ ಕಳಿಸ್ಬೇಡಿ ಅಂತ. ಅಯ್ಯೋ ಮಿಸ್ಟರ್ ಮೂರ್ತಿ, ಯಾಕೆ ಇಷ್ಟು ಸಿಟ್ಟಾಗಿದ್ದೀರಾ? ಅಂತದ್ ಏನ್ ಮಾಡಿದಾಳವಳು? ಏನಾಯ್ತಾ? ನಮ್ಮನೆಗೆ ಟ್ಯೂಷನ್ ಬರೋ ಗಂಡ್ ಮಕ್ಳ ಜೊತೆ ಸುಮ್ನೆ ಜಗಳ ತೆಗೆದು ಹೊಡೆದಿದ್ದಾಳೆ. ಅವ್ರ ಪೇರೆಂಟ್ಸ್ ಎಲ್ಲ ಬಂದು ನನ್ನ ಹತ್ರ ನೀವೇನ್ ಟ್ಯೂಷನ್ ಕಂಡಕ್ಟ್ ಮಾಡ್ತಿರೋ ಅಥವಾ ಕರಾಟೆ ಕ್ಲಾಸ್ ಕಂಡಕ್ಟ್ ಮಾಡ್ತಿರೋ ಅಂತ ನನ್ನ ಕ್ಲಾಸ್ ತಗೋತಾ ಇದ್ದಾರೆ. ನೋಡಿ, ದಯವಿಟ್ಟು ಇನ್ನು ಮೇಲೆ ನಿಮ್ಮ ಮಗಳನ್ನ ನಮ್ಮನೆಗೆ ಟ್ಯೂಷನ್ ಕಳಿಸ್ಬೇಡಿ. ಇದೆ ನೀವು ನಮಗ್ ಮಾಡೋ ಉಪಕಾರ. ಹಲೋ ಹಲೋ, ನಾನು ಹೇಳು. ಥ್ಯಾಂಕ್ಸ್. ಇದೇನೆ ಹಾಳಾಗೋಯ್ತು. ಮಾಡೋದೆಲ್ಲ ಮಾಡ್ಬಿಟ್ಟು ಮಲ್ಗಿರೋದು ನೋಡು. ಎದ್ದೇಳೆ ಎದ್ದೇಳೆ, ವೈದು. ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳಿ ಕಾಫಿ ಕೊಟ್ಟು ಎಬ್ಸೋದ್ಬಿಟ್ಟು ಗಿಂಡೆ ಎಬ್ಬಿಸ್ತೀಯ ನೀನು? ಹೋಗಮ್ಮ. ಕಾಲೇಜಲ್ಲಂತೂ ಓದಲ್ಲ, ಅದಕ್ಕೆ ಅಂತ ಟ್ಯೂಷನ್ಗೆ ಕಳ್ಸಿದ್ರೆ ಅಲ್ಲೂ ಇದೆ ಗಲಾಟಿನ. ಯಾರಮ್ಮ ಹೇಳಿದ್ದು? ಇನ್ಯಾರೇ ಹೇಳ್ತಾರೆ? ನೀನ್ ಟ್ಯೂಷನ್ ಮಾಸ್ಟರ್ ಫೋನ್ ಮಾಡಿದ್ರು. ನೀನ್ ಹೊಡೆದಿಯಲ್ಲ, ಆ ಹುಡುಗನ್ ಪೇರೆಂಟ್ಸು ಕಂಪ್ಲೇಂಟ್ ಮಾಡಿದಾರಂತೆ.
ನಿನ್ನೆ 3 ಜನ ಹುಡುಗರನ್ನ ಹೊಡೆದೆ. ಯಾರ್ ಪೇರೆಂಟ್ಸ್ ಅಂತ ಅಮ್ಮ ಕಂಪ್ಲೇಂಟ್ ಮಾಡಿದ್ದು? ಏನ್ ಮಾಡಿದ್ದೆ ಹೇಳಿಬಾರ್ದು ಅಂತ. ಇವತ್ತಿದೆ ನನ್ನ ಮಕ್ಕಳಿಗೆ. ನಿನ್ನಿಂದ ನನಗೆ ಎಲ್ಲೂ ನೆಮ್ಮದಿ ಇಲ್ಲ ಕಣೆ. ನಿಮ್ಮ ಅಪ್ಪನ ಜೊತೆ ನಾನು ಹೋಗ್ಬೇಕಾಗಿತ್ತು. ಈರಾಗ್ಲೇನಾದ್ರೂ ಇರ್ತಿರ್ಲಿಲ್ಲ. ಮಾ ಏನಾಯ್ತು ಅಂತ ಗೊತ್ತಿಲ್ಲ, ನೀನ್ ಏನೇನೋ ಮಾತಾಡ್ಬೇಡ. ಏನಾಯ್ತು ಗೊತ್ತಾ, ನೆನ್ನೆ ಟ್ಯೂಷನ್ ಅಲ್ಲಿ ಆನಂದ್ ಹೊಸ RX ಬೈಕ್ ತಂದಿದ್ದ. ನಿಂಗೆ ಗೊತ್ತು ತಾನೆ ನಂಗೆ RX ಬೈಕ್ ಅಂದ್ರೆ ಎಷ್ಟು ಇಷ್ಟ ಅಂತ. ಒಂದೇ ಒಂದ್ ರೌಂಡ್ ಕೊಡೋ ಅಂದೆ, ಒಂದ್ ಮುತ್ ಕೊಡು ಅಂದ. ಏನೋ ನೋಡ್ದ್ಯಾ ನಿಂಗೆ ಎಷ್ಟು ಕೋಪ ಬರ್ತಾ ಇದೆ. ಇನ್ನು ನಾನ್ ನಿನ್ ಮಗಳು, ಡಾಟರ್ ಆಫ್ ಪಾರ್ವತಮ್ಮ, ನಂಗೆ ಎಷ್ಟು ಕೋಪ ಬರ್ಬೇಡ. ಅದಕ್ಕೆ ತೆಗ್ದು ಒಂದ್ ಬಿಟ್ಟೆ. ನೀನಾದ್ರೆ ಏನ್ ಮಾಡ್ತಿದ್ದೆ ಅಮ್ಮ? ನಾನಾದ್ರೆ ಅವ್ನ್ ತಲೆಗೆ ಹೊಡಿತಿದ್ದೆ. ಈಗ್ಲೂ ಹೇಳು, ಹೋಗೋನ್ ತಲೆ ಹೊಡೆದ್ಬಿಟ್ಟು ಬರ್ಲಾ? ತಾಯಿ, ನೀನು ಮೊದ್ಲು ರೆಡಿಯಾಗಿ ಹೊರಡಮ್ಮ ಕಾಲೇಜ್ಗೆ. ಹೋಗು ಹೋಗು ಹೋಗು. ಸರಿ ಅಮ್ಮ. ಮಾ ವತ್ಸಲ ಎಲ್ಲಿ? ಅವಳು ಆಗ್ಲೇ ರೆಡಿಯಾಗಿ ಕಾಲೇಜ್ಗೆ ಹೋದ್ಲು. ಅಯ್ಯೋ ಇಷ್ಟು ಪಂಕ್ಚುಯಲ್. ಅಯ್ಯೋ ಅಯ್ಯೋ. ಇವತ್ತಿನ ಪಾಠ ಮುಗೀತು. ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್. ಎಕ್ಸಲೆಂಟ್, ಮಾರ್ವಲಸ್, ವಂಡರ್ಫುಲ್. ಯೂತ್ಗೆ ಅನುಮಾನ ಬಂದ ತಕ್ಷಣ ಎದ್ದಿದ್ಕೊಂಡು ಕೇಳ್ಬಿಡ್ಬೇಕು. ಆಗ್ಲೇ ನಮ್ಮ ದೇಶ ಉದ್ಧಾರ ಆಗೋದು. ಕಮಾನ್, ನಿನ್ ಡೌಟ್ ಏನಮ್ಮ? ಸರ್, ನಿಮ್ ಪೀರಿಯಡ್ ಆಗ್ಲೇನೆ ಮುಗೀತು. ಪಿವನ್ ಬೆಲ್ ಮಾಡೋದು ಮರ್ತಿದ್ದಾನೆ. ನೆಕ್ಸ್ಟ್ ಪೀರಿಯಡ್ ನೀವೇ ಕಂಟಿನ್ಯೂ ಮಾಡ್ತೀರಾ ಇಲ್ಲ ಹೋಗ್ತೀರಾ ಅಂತ. Nonsense! It's too much. ಸದ್ಯ ಆ ಬಾಂಡ್ಲಿ ಕ್ಲಾಸಿಂದ ಆಚೆ ಕರ್ಕೊಂಡ್ ಬಂದಲ್ಲ. ವೈದೇಹಿ, ನಿನ್ ಕೈ ಕೊಡು. ಯಾಕೆ ಕೊಡು ಹೇಳ್ತೀನಿ. ಯಾಕೆ? ನೀ ನಮ್ ಟೀಮಲ್ಲಿ ಅಣ್ಣ ಇದ್ದಂಗೆ. ನೀನಿರೋವರೆಗೂ ನಮ್ ಗ್ರೂಪ್ ಅಲ್ಲಿ ಯಾವ ಹುಡುಗರಿಂದನೂ ತೊಂದರೆ ಇಲ್ಲ. ಥ್ಯಾಂಕ್ ಯು. ನೈಸ್ ಅಲ್ಲ? ವೈದೇಹಿ, ಆಕ್ಚುಲಿ ನನ್ ಬಾಯ್ ಫ್ರೆಂಡ್ ವೇಟ್ ಮಾಡ್ತಿದ್ದಾನೆ. ಮೂವಿಗೆ ಬರ್ತೀನಿ ಅಂತ ಹೇಳಿದ್ದೆ. ಟೈಮ್ ಆಯ್ತು, ಹೊಡ್ತೀನಿ ಕಣ್ರೆ. ಬಾಯ್ ಬಾಯ್. ಏನೇ ಇದು, ಹುಡ್ಗ ಅಂದ ತಕ್ಷಣ ಫ್ರೆಂಡ್ಸ್ನೆಲ್ಲ ಬಿಟ್ಟು ಹೊಟ್ಟೋಗೋದಾ? ಏನೇ ಇದೆ ಲವ್ ಅಲ್ಲಿ ಅಂತದ್ದು? ಲೇ, ನಿನಗೇನೇ ಗೊತ್ತು, ಅದ್ರಲ್ಲಿರೋ ಮಜಾನೇ ಬೇರೆ. ದಿನದ 24 ಗಂಟೆಲಿ 12 ಗಂಟೆ ಮನೇಲಿ, 7 ಗಂಟೆ ಕಾಲೇಜ್ ನಲ್ಲಿ, 2 ಗಂಟೆ ಟ್ಯೂಷನ್ ಅಲ್ಲಿ, ಇನ್ 1 ಗಂಟೆ ಕಂಪ್ಯೂಟರ್ ಕ್ಲಾಸ್ ನಲ್ಲಿ ಅಂತ ವೇಸ್ಟ್ ಮಾಡ್ತೀವಿ. ಇನ್ ಉಳಿದಿದ್ 2 hours ನಮ್ ಪರ್ಸನಲ್ ಲೈಫ್ಗೆ ಅಂತ ಯೂಸ್ ಮಾಡ್ಕೋಬೇಕು. ಆ 2 ಗಂಟೆಲಿ ಹುಡುಗರ ಜೊತೆ, ಅಂದ್ರೆ ಲವರ್ ಜೊತೆ ಕಾಳೆ ಕಳೆದ್ರಲ್ಲಿರೋ ಮಜಾನೇ ಬೇರೆ. ನಿಮ್ಗಳ್ಗೇನ್ ಗೊತ್ತು? ಮಜಾ ಆ ಮಜಾ ಇಂದಾನೆ ಈಗ ಇಂಡಿಯಾಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದು. ಯಾವನಾದ್ರೂ ಕೈ ಬಿಟ್ಟು ಕೈ ಕೊಟ್ಟು ಹೋಗ್ತಾನಲ್ವಾ, ಆವಾಗ ನಿಮ್ಗಳು ಗೊತ್ತಾಗುತ್ತೆ. ನಿಮ್ ಸವಾಸ ಸಾಕು, ನಾ ಇನ್ನು ಹೊರಡ್ತೀನಿ. ಬಾಯ್. ವೈದೇಹಿ ಇದೆ, ನಾನು ರಾಖಿ ಕಟ್ತೀನಿ. ಅಯ್ಯೋ, ಮಾ ತಿನ್ನಕ್ಕೆ ಏನಾದ್ರೂ ಕೊಡಮ್ಮ. ಅಲ್ಲೇ ಇದೆಯಲ್ಲ, ತಗೋ. 2 ಬಾಕ್ಸು ನಿಂದು ಮಾತ್ರ ತಗೊಳ್ಳೆ. ವತ್ಸಲ ಅದ್ಯಾಕೆ ತಗೋತೀಯ? ಇದೊಂದು ಬಾಕಿ ಇತ್ತು. ನಿನ್ ಕೈಗೆ ಯಾರೇ ರಾಖಿ ಕಟ್ಟಿದ್ದು? ನನ್ ಫ್ರೆಂಡ್ಸ್ ಕಟ್ಟಿದ್ದಮ್ಮ. ಅವ್ರಿಗೆಲ್ಲ ನಾನು ಅಣ್ಣ ಇದ್ದಂಗಂತೆ. ಓಹೋ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಯಾರು ತಗೊಂಡಿಲ್ವಾ? ಹೌದಲ್ವಾ, ಆ ಗೋಪಿಗಳು ಯಾರು ಆಶೀರ್ವಾದನ ತಗೊಳ್ಳಿಲ್ಲ. ಮಾಡ್ತೀನಿ ನಾಳೆ ಅವ್ರಿಗೆ. ಅಯ್ಯೋ ಕರ್ಮ. ಗುಡ್ ಮಾರ್ನಿಂಗ್. ಕಾಫಿ ಕೊಡಮ್ಮ. ಅಕ್ಕ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹೇ, ಇವತ್ತು ನನ್ನ ಬರ್ಡೇನಾ? ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್.
ನಿನ್ಗೆ ಎಲ್ಲೇ ಜ್ಞಾಪಕ ಇರುತ್ತೆ ಬರ್ತ್ಡೇ ಎಲ್ಲ? ಅಮ್ಮ ನಿಂಗೇನ್ ಗೊತ್ತು, ರಾತ್ರಿ ಎಲ್ಲ ಎಕ್ಸಾಮ್ಗೆ ಎಷ್ಟೊಂದು ಓದ್ತಾ ಇದ್ದೆ ಅಂತ. ಅದ್ರ ಮಧ್ಯೆ ನನ್ನ ಬರ್ಡೇ ಬರೋ ನಂಗೆ ನೆನಪಿರುತ್ತಾ? ಹೌದು, ನೀನ್ ಯಾಕೆ ನಂಗೆ ವಿಶ್ ಮಾಡಿಲ್ಲ? ಹೌದು, ನನ್ನ ಬರ್ಡೇ ಗಿಫ್ಟ್ ಅಲ್ಲಿ ಮೊದ್ಲೋಗಿ ಸ್ನಾನ ಮಾಡ್ಕೊಂಬಾ, ಆಮೇಲೆ ವಿಶು ಗಿಫ್ಟು ಎಲ್ಲ. ಅಮ್ಮ ಏನ್ ಗಿಫ್ಟ್ ಇದೆ ತೋರ್ಸಮ್ಮ. ನೀನ್ ಫಸ್ಟ್ ಹೋಗಿ ಸ್ನಾನ ಮಾಡು, ಹೋಗು. ಮಾಮ ಈಗಲೇ ಗಿಫ್ಟ್ ಕೊಡಮ್ಮ, ಅದೇನು ಅಂತ ನೋಡ್ತೀನಿ, ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಪ್ಲೀಸ್ 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 ಮಾ, ಪ್ಲೀಸ್. ಓಕೆ 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 ಓಕೆ. ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಮಾ ನಿಂಗೆ ಗೊತ್ತಿಲ್ವ ನಾ ಈ ತರದೆಲ್ಲ ಹಾಕಲ್ಲ ಅಂತ? ಯಾವ ಕಾಲ ಆಯ್ತು ನಾ ಈ ತರದೆಲ್ಲ ಹಾಕಿ? ಇದನ್ನೇನಾದ್ರೂ ಕಾಲೇಜ್ಗೆ ಹಾಕೊಂಡು ಹೋದ್ರೆ ಎಲ್ರು ನನ್ನ ರಾಗ್ ಮಾಡ್ತಾರೆ. ನೋಡು, ವರ್ಷ ಪೂರ್ತಿ ಆ ಕಿತ್ತೋಗಿರೋ ಬಟ್ಟೆ, ಅರ್ಧೋಗಿರೋ ಜೀನ್ಸ್ ಹಾಕೊಂಡು ಓಡಾಡ್ತೀಯ. ಇವತ್ತೊಂದಿನ ಈ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬ. ಈ ಬಟ್ಟೆ ಹಾಕೊಳ್ಳೋದಲ್ದೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಾ? ನಾನು ಹೋಗಲ್ಲ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಜಾಗ ಬಿಡಿ. ಥ್ಯಾಂಕ್ ಯು ಸಿಸ್ಟರ್. ಪೂಜೆ ಸಾಮಾನು ಕೊಡಿ. ಹೆಸರು? ವೈದೇಹಿ. ನಕ್ಷತ್ರ? ನಿನ್ ಹೆಸರೇನು? ಅಲ್ಲ, ನಕ್ಷತ್ರ. ನನ್ಗದೆಲ್ಲ ಗೊತ್ತಿಲ್ಲ. ನಿನ್ ಹೆಸರೇನು? ಭಾಸ್ಕರ್ ಯಾರು? ಭಾಸ್ಕರ್ ಯಾರಿಲ್ಲಿ? ನಾನೇ ಭಾಸ್ಕರ್. ನಾನೇ ಭಾಸ್ಕರ್. ನಾನೇ ಭಾಸ್ಕರ್. ನಾನೇ ಭಾಸ್ಕರ್. ಓ, ಭಾಸ್ಕರ್ ಯಾರು ಅಂತ ಹೇಳಿದ್ರೆ ಒಪ್ಪನ್ಗೆ ಹೊಡಿತೀನಿ, ಇಲ್ಲ ನಿಮ್ಮೆಲ್ರಿಗೂ ಹೊಡಿತೀನಿ. ಇಲ್ಲಿನ ಕಣ್ಣಿಗೆ ಯಾವನ್ ಭಾಸ್ತರ ಕಾಣಿಸ್ತಾವನೋ ಅವನೇ ಭಾಸ್ಕರ್.
ಅನಂತಗ್ ಇನ್ನೊಂದ್ ಸರಿ ಹೊಡೆದ್ರೆ ಅಷ್ಟೇ ನಿನ್ ಕತೆ. ಹುಷಾರ್. ನಾನಂತೂ ಪಾಸ್ ಆಗಿದ್ದೀನಿ. ಹಾಗಾದ್ರೆ ಟ್ರೀಟ್ ಕನ್ಫರ್ಮ್ ತಾನೇ? ಕನ್ಫರ್ಮ್. ಏ ಕೌಸಲ್ಯ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ, ಬಾ ಕುತ್ಕೋ ಊಟ ಮಾಡೋಣ. ವೈದೇಹಿ ಅನ್ನಂತೂ ಎಕ್ಸಾಮಲ್ಲಿ ಫೇಲ್ ಆದ ಅಂತ ಸೂಸೈಡ್ ಮಾಡ್ಕೊಂಡಿದ್ದಾನ್ ಕಣೆ. ಮೇಡಮ್, ಅಮ್ಮ ಪದೇ ಪದೇ ಫೋನ್ ಮಾಡ್ತಿದ್ದಾರೆ. ಟೈಮ್ ಆಯ್ತು, ಬನ್ನಿ ಹೋಗೋಣ. ಯಾಕೋ ಗೊತ್ತಿಲ್ಲ ಗೋಪಾಲ್, ಇವತ್ತು ಶಾಸ್ತ್ರಿ ತುಂಬಾ ನೆನಪಾಗ್ತಾ ಇದ್ದಾನೆ. ಹೌದು ಮೇಡಮ್, ನೆನಪುಗಳು ಮನಸ್ಸಿಗೆ ಹಿತವಾಗಿರುತ್ತೆ, ಮನುಷ್ಯರಿಗಲ್ಲ. ನಮಗ್ ಸಿಗದೆ ಇರೋದನ್ನ ನಾವು ತುಂಬಾ ನೆನೆಸ್ಕೊಂಡಾಗ ಕೋಪ, ದುಃಖ, ಹತಾಶೆ ಇವೆಲ್ಲ ಭೂತಗಳ ತರ ಕಣ್ಣೀರಿನ ರೂಪದಲ್ಲಿ ಕಾಡ್ತವೆ ಅಲ್ವಾ? ಹೌದು ಮೇಡಮ್. ಈಗ ಹೊರಡೋಣ. ನಿಂತ್ಕೋ. ಫೋನ್ ರಿಸೀವ್ ಮಾಡಿ ನಾನ್ ಬರಲ್ಲ ಅಂತ ಒಂದ್ ಮಾತು ಹೇಳಿದ್ರೆ ನಾನೇ ಹೋಗ್ತಿದ್ನಲ್ವಾ? ನನ್ಗೂ ಕಾಲ್ಗಳಲ್ಲಿ ಶಕ್ತಿ ಇದೆ. ಮಾ, ನಾನ್ ಯಾರ್ ಮದ್ವೆಗೂ ಬರಲ್ಲ ಅಂತ ನಿಂಗೂ ಗೊತ್ತು. ಪದೇ ಪದೇ ನಂಗೋಸ್ಕರ ಯಾಕೆ ಕಾಯ್ತೀಯಾ? ಸಪೋಸ್ ಬಂದೆ ಅನ್ಕೋ, ನಿನ್ ಫ್ರೆಂಡ್ಸ್ ಸಂಬಂಧಿಕರು ಮುಂದೆ ನನ್ ಮದ್ವೆ ಟಾಪಿಕ್ ತೆಗೆದು ನನ್ನ ಶೋ ಪೀಸ್ ತರ ಅಲ್ಲಿ ನಿಲ್ಲಿಸ್ತೀಯಾ? ನಿನಗೆಲ್ಲೇ ಅರ್ಥ ಆಗುತ್ತೆ ಮದುವೆ ವಯಸ್ಸಿನ ಮಗಳನ್ನ ಮನೇಲಿ ಇಟ್ಕೊಂಡಿರೋ ತಾಯಿ ಪರಿಸ್ಥಿತಿ. ನಿನ್ ಮದುವೆ ಬಗ್ಗೆ ಎಲ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿರ್ಲಿ, ಅವ್ರಿಗೆ ನನ್ ಮುಖ ತೋರ್ಸೋಕ್ಕೂ ನನ್ ಕೈಲಿ ಆಗ್ತಾ ಇಲ್ಲ.
ನಿನಗ್ ಮುಖ ತೋರ್ಸಕ್ ಆಗ್ತಾ ಇಲ್ಲ ಅಂತ ನಾನ್ ಯಾರಿಗೋಸ್ಕರನೋ ಮದ್ವೆ ಮಾಡ್ಕೊಂಡು ನನ್ ಭವಿಷ್ಯನ 4 ಗೋಡೆಗಳ ಮಧ್ಯೆ ಬಲಿ ಕೊಟ್ಟು ಬದುಕಕ್ ಆಗಲ್ಲ ನಂಗೆ. ವೈದು, ವೈದು, ಅಂತೂ ಒಂದು ಮದುವೆಗೆ ಬಾ ಅಂತ ಕರೆದಿದ್ದಕ್ಕೆ ಎಷ್ಟು ಡ್ರಾಮಾ ಮಾಡ್ತಿದ್ಯಾ? ನೀನ್ ಯಾರ ಮದುವೆಗೆ ಬರ್ದೇ ಇದ್ರು ಪರವಾಗಿಲ್ಲ, ನಾನು ಬರ್ದೇ ಇರೋಷ್ಟು ದೂರಕ್ಕೆ ಹೋಗೋಕ್ ಮೊದ್ಲು ಒಂದು ಮದುವೆ ಮಾಡ್ಕೊ. ಅಂತೂ ಹಾಲ್ನಿಂದ ರೂಮಿಗೆ ಬರೋ ಅಷ್ಟ್ರಲ್ಲಿ ಮದ್ವೆ ಚಾಪ್ಟರ್ನ ತೆಗೆದು ಹಿಡ್ಕೊಂಡೆ ಅಲ್ಲ. ಎಷ್ಟ್ ಸರಿ ಹೇಳೋದು ನಂಗೆ ಇಷ್ಟ ಇಲ್ಲ ಅಂತ. ಇಷ್ಟ ಇಲ್ಲ ಅಂತ ಹೇಳಿ ನಿನ್ನ ನೋಡಕ್ ಬಂದ್ ಹುಡುಗನ್ನ ನಿನ್ ತಂಗಿ ಕೊಟ್ಟು ಮದ್ವೆ ಮಾಡಿಸ್ದೆ. ನಿನಗೆ ನಾನ್ ಸಾಯ್ಬೇಕಾದ್ರು ನೆಮ್ಮದಿಯಾಗಿ ಸಾಯ್ಬಾರ್ದು ಅಲ್ವಾ? हम नहीं छोड़े. ಅದು ಸ್ಟೀರೋ ಹಾಕ್ಸಿಲ್ವಲ್ಲ, ಹಾಡ್ಕೊಳ್ಳೋಣ ಅಂತ ಅದಕ್ಕೆ ನಾನೇ ಹಾಡ್ಕೊತಾ ಇದ್ದೆ. ಸಾರಿ ಮೇಡಮ್. ಮೇಡಮ್ ಫೋನ್ ರಿಂಗ್ ಆಗ್ತಿದೆ, ಎತ್ಬಿಡ್ಲಾ? ಸೈಡ್ ಹಾಕಿ ಮಾತಾಡ್ರಿ. ಓಕೆ ಮೇಡಮ್. ಹಲೋ, ಏನೋ ಗುಂಡು ಪಲಾವ? ಅದು ಮೇಡಮ್ ನನ್ನ ಹೆಂಡತಿ ಕೇಳ್ತಾಳೆ, ಫ್ರೀ ಇದ್ರೆ ತಿರುಪ್ತಿಗೆ ಹೋಗ್ಬಿಟ್ಟು ಗುಂಡೋಡ್ಸ್ಕೊಂಬಾ ಅಂತ. ಹೋಗ್ಲಾ? ಫ್ರೀ ಇಲ್ಲಲ್ಲ ಮೇಡಮ್? ಓಕೆ. ಹಲೋ, ಅದು ಹೇಳೇ. ಆಚೆ ಹೋಗಿ ಮಾತಾಡ್ರಿ. ಓಕೆ ಮೇಡಮ್. ಲೈ, ಈಗ ನೀನು ಮನೆಯಲ್ಲೇ ತಿಂದೂನೇ ಡಬಲ್ ಎಕ್ಸೈಸಿಗೆ ಬಂದ್ಬಿಟ್ಟಿದ್ಯಾ. ಇನ್ನು ನಾನು ರಾತ್ರಿ ಗುಂಡು ಪಲಾವನ್ನ ತಂದ್ಕೊಟ್ಟು ಅದನ್ನ ನೀನು ತಿಂದುಬಿಟ್ರೆ ಟ್ರಿಪಲ್ ಎಕ್ಸೈಸಿಗೆ ಬಂದ್ಬಿಡ್ತೀಯಾ. ಹೆಂಗೋ ನಿನ್ನ ಸೈಜ್ಗೆ ಮ್ಯಾಚ್ ಆಗಲಿ ಅಂತ ಲೋನ್ನಲ್ಲಿ 2 ವೀಲರ್ ತಗೊಂಡಿದ್ದೀನಿ. ನೀನು ಹಿಂಗೆ ತಿಂದು ಟ್ರಿಪಲ್ ಎಕ್ಸಿಗೆ ಬಂದ್ಬಿಟ್ರೆ ನಾನು ಯಾವುದಾದ್ರೂ 3 ವೀಲರ್ ಗೂಡ್ಸ್ ಗಾಡಿ ತಗೋಬೇಕಾಗತ್ತೆ. ಏನಕ್ಕ ನಿನ್ನ ಎತ್ತಾಕೊಂಡು ಹೋಗೋಕೆ? ಗೋಪಾಲ್ ಮೇಡಮ್, ತೋಳಿ ಗುಂಡು ಪಲಾವ್ ಮೇಡಮ್. ಅವ್ರಿಗೆ ಊಟ ತಂದ್ಕೊಡಿ. ಓಕೆ ಮೇಡಮ್. ಇಡ ಫೋನು.
ಮೇಡಮ್ ಅವರು ಕೊಡಿ. ನಾನು ಯಾವ ಕೆಲ್ಸಕ್ಕೆ ಬಂದೆ ಗೊತ್ತಾಗ್ತಾ ಇಲ್ಲ. ಓಕೆ ಮೇಡಮ್, ತಗೊಳ್ಳಿ. ನೀವು ತಗೊಳ್ಳಿ. ಓ ಅಜಯ್, ತಂದ್ಕೊಡ್ತೀನಿ. ಹ್ಞೂ ತಂದ್ಕೊಡ್ತೀನಿ. ತಿರುಗಿ ಯಾವ ನನ್ನ ಮಗ ಬರ್ತಾನೆ. ಸಾಕಾಗ್ಬಿಟ್ಟೈತಿ ಕೆಲಸ ಮಾಡಿ ಮಾಡಿ ಮಾಡಿ. ಹೋಣ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಹಾಯ್ ಎವ್ರಿವನ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಹೇಳಿ ಪ್ರಕಾಶ್, ಕೇಸ್ ಡೆವಲಪ್ಮೆಂಟ್ಸ್ ಏನು? ಮೇಡಮ್, ಅಹಲ್ಯ ಸಾವು 2018 ಫೆಬ್ರವರಿ 1 ಗುರುವಾರ ರಾತ್ರಿ 10:30ರಿಂದ 11 ಗಂಟೆಲಿ ಒಂದು ಸಲ ರಿಂಗ್ ರೋಡ್ ಅಲ್ಲಿ ಕೊಲೆ ಆಗಿ ಸತ್ತಿದ್ದಾಳೆ. ಬಟ್ ಇನ್ ದ ಸೇಮ್ ಟೈಮ್ ಇನ್ನೊಂದ್ಸಲ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾಳೆ. ಇದೇನ್ರಿ ಒಳ್ಳೆ ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಭಾಷಣ ಮಾಡೋರ್ ತರ ಹೇಳ್ತಾ ಇದ್ದೀರಾ? ಇದೆಲ್ಲ ಗೊತ್ತಿರೋ ವಿಚಾರನೇ. ಏನಾದ್ರೂ ಇಂಟ್ರೆಸ್ಟಿಂಗ್ ವಿಚಾರ ಇದ್ರೆ ಹೇಳಿ. ಮೇಡಮ್, CCTV ಫುಟೇಜ್ ಇದೆ, ಪ್ಲೇ ಮಾಡ್ಲಾ ಮೇಡಮ್? ಎಸ್ ಪ್ಲೀಸ್. ಮೇಡಮ್, ಅಹಲ್ಯ ಬಾಡಿ ರಿಂಗ್ ರೋಡಲ್ಲಿ ಸಿಕ್ಕಿದ ಹಿಂದಿನ ದಿನ ರಾತ್ರಿ ಅವಳು ತನ್ನ ಬಾಯ್ ಫ್ರೆಂಡ್ ಮನೆಗೆ 9:15 ಹೋಗಿ 10 ಗಂಟೆಗೆ ಬಂದಿದ್ದಾಳೆ. ಪ್ರಕಾಶ್, ಮೆಡಿಕಲ್ ರಿಪೋರ್ಟ್ಸ್ ಕೊಡಿ. ಎಸ್ ಮೇಡಮ್. ಹೀಗೂ ಸೂಸೈಡ್ ಮಾಡ್ಕೋಬೋದಾ? ದೇವರು ಕೆಲವ್ರಿಗೆ ಡಿಫ್ರೆಂಟ್ ಆಗಿ ಸಾವನ್ನ ಡಿಸೈನ್ ಮಾಡಿ ಕಳ್ಸಿರ್ತಾರಂತೆ. ಈ ತರದ್ ಸಾವೇ ಇರ್ಬೇಕಲ್ವಾ? ಹೌದು ಮೇಡಮ್. ಈ ರಿಪೋರ್ಟ್ ಮಾಡಿರೋ ಡಾಕ್ಟರ್ನ ಮೀಟ್ ಮಾಡೋಣ. ಲೆಟ್ಸ್ ಗೋ. ಓಕೆ ಮೇಡಮ್. ಡಾಕ್ಟರ್ ಶಶಿಧರ್ ಭಟ್ ಅವ್ರು ನೋಡಬೇಕಿತ್ತು. ಯಾರು ನೀವು? ಇನ್ವೆಸ್ಟಿಗೇಷನ್ ಆಫೀಸರ್ಸ್. ಸೆಕೆಂಡ್ ಫ್ಲೋರು, ಲೆಫ್ಟ್ ಸೈಡು, ರೂಮ್ ನಂಬರ್ 5 ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಈಗ ಲಿಫ್ಟಲ್ಲಿ ಹೋಗೋಣ, ಮೆಟ್ಲತ್ಕೊಂಡು ಹೋಗೋಣ? ಗೋಪಾಲ್ ಬನ್ನಿ. ಓಕೆ. ಪ್ಲೀಸ್ ಕಮ್ ಇನ್. ಸಿಟ್ ಡೌನ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್, ಐ ಆಮ್ ಡಾಕ್ಟರ್ ಶಶಿಧರ್ ಭಟ್. ಹೇಳಿ, ನನ್ನಿಂದ ಏನಾಗಬೇಕಾಗಿತ್ತು? ಅಹಲ್ಯ ಆತ್ಮಹತ್ಯೆ ಬಗ್ಗೆ ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಹೀಗೆಲ್ಲಾನು ಆತ್ಮಹತ್ಯೆ ಮಾಡ್ಕೋಬೋದಾ? ಎಸ್ ಮೇಡಮ್. ಒಂದು ಎಂಟಿ ಸಿರೆಂಡ್ನ ತಗೊಂಡು ಅದರಲ್ಲಿ 2 ml ಗಾಳಿನ ಎಳೆದುಕೊಂಡು ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಇಂಜೆಕ್ಟ್ ಮಾಡ್ಕೊಂಡ್ರೆ ಏರ್ ಬಬಲ್ಸ್ ಕ್ರಿಯೇಟ್ ಆಗಿ ಬ್ಲಡ್ ಸಪ್ಲೈ ಆಗೋ ಜಾಗಕ್ಕೆ ಸೇರಿದ್ರೆ ವೈನ್ಸ್ ಮುಖಾಂತರ ಬ್ಲಡ್ ಕ್ಲಾಟ್ ಆಗಿ ಹಾರ್ಟ್ಗೆ ಬ್ಲಡ್ ಹೋಗದೆ ಹಾರ್ಟ್ ಬ್ಲಾಕ್ ಆಗುತ್ತೆ. ಹಾರ್ಟ್ ಬ್ಲಾಕ್ ಆದಾಗ ಜನರಲ್ ಆಗಿ ಹಾರ್ಟ್ ಇಂದ ಲಂಗ್ಸ್ಗೆ ಬ್ಲಡ್ ಸಪ್ಲೈ ಆಗದೆ ಲಂಗ್ಸ್ ಸಂಪೂರ್ಣವಾಗಿ ತಾನು ಮಾಡೋ ಎಲ್ಲಾ ಕೆಲಸನ ನಿಲ್ಲಿಸುತ್ತೆ. ಸೊ ಸಹಜವಾಗಿ ಯಾವುದೇ ನಾರ್ಮಲ್ ಆಗಿರೋ ವ್ಯಕ್ತಿ ಕೂಡ ತಾನು ತುಂಬಾ ಪೇನ್ ಇಂದ ನರಳಿ ಸಾಯ್ತಾನೆ. ಸೊ ಜನರಲ್ ಆಗಿ ಮೇಡಮ್, ನೀವು ಇನ್ನೊಂದು ಅಬ್ಸರ್ವ್ ಮಾಡಿರಬಹುದು, ಯಾವುದೇ ಡಾಕ್ಟರು ಒಬ್ಬ ಪೇಷಂಟ್ಗೆ ಇಂಜೆಕ್ಟ್ ಮಾಡುವಾಗ ಮೆಡಿಸಿನ್ ಅಲ್ಲಿರೋ ಏರ್ನ ಔಟ್ ಮಾಡೇ ಒಬ್ಬ ಪೇಷಂಟ್ಗೆ ನಾವು ಇಂಜೆಕ್ಟ್ ಮಾಡ್ತೇವೆ. ಡಾಕ್ಟರ್, ಆ ಹುಡುಗಿ ಆ ಥರನೇ ಯಾಕೆ ಮಾಡ್ಕೊಂಡು ಸತ್ಲು? ಬೇರೆ ಥರ ಏನಾದರೂ ಮಾಡ್ಕೊಂಡು ಸಾಯ್ಬೋದಾಗಿತ್ತಲ್ಲ? ಗೋಪಾಲ್ಗೂ ಡೌಟ್ ಇದೆ ಮೇಡಮ್. ಎಸ್ ಸರ್, ಅವರು ಪ್ರೊಫೆಷನಲಿ ಡಾಕ್ಟ್ರೇ ಆಗಿದ್ದರಿಂದ ಆ ಸಮಯದಲ್ಲಿ ಅವ್ರಿಗೆ ಏನು ಅವೈಲಬಿಲಿಟಿ ಇತ್ತೋ ಅದರಲ್ಲೇ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ. ಓಕೆ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್ ಡಾಕ್ಟರ್. ಇಟ್ಸ್ ಓಕೆ. ಥ್ಯಾಂಕ್ ಯು ಸರ್. ಏನಮ್ಮ, ನೀನಾದ್ರೂ ನಿನ್ ಫ್ರೆಂಡ್ಗೆ ಒಂದು ಅಡ್ವೈಸ್ ಕೊಡಬಾರ್ದಾ? ಅಮ್ಮ, ಮದ್ವೆ ಟಾಪಿಕ್ ಎತ್ತಿದ್ರೆ ಸಾಕು ನನ್ ಜೊತೆ ಜಗಳ ಆಡಿ ಮಾತಾಡ್ಸೋದೇ ಬಿಟ್ಬಿಡ್ತಾಳೆ. ವೈದೇಹಿ ಬರ್ತಾ ಇದ್ದಾಳಮ್ಮ. ಹಾಯ್ ವೈದೇಹಿ, ನಿನ್ನ ಮೀಟ್ ಮಾಡ್ದೆ ಹಾಗೆ ಹೋಗ್ತೀನೇನೋ ಅಂತ ಅನ್ಕೊಂಡೆ. ಸದ್ಯ ಬಂದಿಯಲ್ಲ. ನೀನ್ ಯಾಕೆ ಬಂದೆ? ನನ್ ಮಗುದು ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಇದೆ, ಅದಕ್ಕೆ ನಿನ್ನ ಅಮ್ಮನ್ನ ಕರಿಯೋಣ ಅಂತ ಬಂದೆ. ಯಾಕೆ ಬರೋದಕ್ಕೂ ನಿನ್ನ ಕೇಳ್ಬೇಕಾ? ನಿನ್ ಮಗಳ ಬರ್ಡೇ ಇದೆ ಅಂತ ಫೋನ್ ಮಾಡಿ ಇನ್ವೈಟ್ ಮಾಡಿದ್ರು ಸಾಕಾಗ್ತಿತ್ತು. ಯಾಕೆ ನಿಂಗೆ ಮದ್ವೆ ಆದ್ಮೇಲೆ ಮಗುನೂ ಆಯ್ತು ಅಂತ ತೋರ್ಸ್ಕೊಳಕ್ ಬಂದ್ಯಾ? ಸಾಕ್, ಸುಮ್ನೆ ಇರೆ. ನಿನಗಂತೂ ಮದ್ವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳ್ಳೋ ಪುರ್ಸತ್ತಿಲ್ಲ. ಹಾಗಂತ ನಿನ್ ಫ್ರೆಂಡ್ಸ್ಗೂ ಮದ್ವೆ ಆಗ್ಬಾರ್ದು, ಮಕ್ಕಳು ಮಾಡ್ಕೋಬಾರ್ದು. ಎಲ್ರು ನಿನ್ ತರಾನೇ ಇರ್ಬೇಕು ಅಲ್ವಾ? ಈಗ ಸಮಾಧಾನನಾ? ನಮ್ಮನೇಲಿ ಈ ತರ ಡ್ರಾಮಾ ಕ್ರಿಯೇಟ್ ಆಗ್ಲಿ ಅಂತ ನೆಲ್ವೆ ನೀ ಬಂದಿದ್ದು? ಯಾಕೆ ಯಾವಾಗ್ಲೂ ಇದೇ ತರ ಮಾತಾಡ್ತೀಯಾ? ಬೈತಾ ಇರೋದು ನಿಮ್ಮಮ್ಮ, ನಾನಲ್ಲ.
ನೀನು ನಿಮ್ಮ ಅಮ್ಮಂಗೆ ಉತ್ತರ ಕೊಡು, ನನಗ್ ಪ್ರಶ್ನೆ ಮಾಡ್ಬೇಡ. ಕೂತಿರು, ಬಂದೆ. ಊಟ ಮಾಡ್ಕೊಂಡು ಹೋಗಮ್ಮ. ಹೇ, ಹಲೋ. ಏನ್ ಹೆಸರು? ಸಾನ್ವಿ ಅಂತ. ಹಾಯ್ ಸಾನ್ವಿ. ಯಾಕೆ ಅಮ್ಮನ ಅಷ್ಟೊಂದು ಗೋಳಿಕೊಂತ್ಯ? ಒಂದ್ ಮದ್ವೆ ಮಾಡ್ಕೊಳ್ಳುತ್ತಾನೆ. ನನ್ಗಿಷ್ಟ ಬಂದಾಗ ನಾನು ಮಾಡ್ಕೋತೀನಿ, ನೀನ್ ಸುಮ್ನಿರು. ಹಾ, ಹೇ ಸಾನ್ವಿ, ಕ್ಯೂರಿ ಫೆಲೋ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವು ಅಹಲ್ಯ ತಂದೆ ತಾಯಿ ಮೇಡಮ್. ಓ ಸಾರಿ, ಪ್ಲೀಸ್ ಬನ್ನಿ. ಗೋಪಾಲ್, Yes, madam. ಕ್ಯಾಬಿನ್ಗೆ ಕಾಫಿ ಒಂದು ಕಳಿಸಿ. 2x4 ಹೇಳ ಮೇಡಮ್. ಈ ಪಿಕ್ಚರಲ್ಲಿ ನಾನು ಇಲ್ಲ ಅನ್ಸುತ್ತೆ, 2x3 ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ನನ್ನ ಮಗಳನ್ನ ಕಳ್ಕೊಂಡ ಮೇಲೆ ಈ ಬೆಂಗಳೂರಿಗೆ ಕಾಲಿಡಬಾರ್ದು ಅಂತ ಅನ್ಕೊಂಡಿದ್ವಿ ಮೇಡಮ್. ಆದರೆ ಬಲವಂತವಾಗಿ 4ನೇ ಸಲ ಕರೆಸಿದ್ದಾರೆ ಮೇಡಮ್. ಯಾಕೆ ಹಾಗೆ ಅನ್ಕೋತೀರಾ? ನಿಮ್ ಮಗಳ ಸಾವಿನ ಹಿಂದಿರೋ ಕಾರಣ ಗೊತ್ತಾಗೋದ್ ಬೇಡ್ವಾ? ಆ ಕಾರಣ ಏನು ಅಂತ ಪೊಲೀಸರಿಗೆ ಕೇಳಿದಾಗ ಅವರು ನಿಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಂತ ಡಾಕ್ಟ್ರು ರಿಪೋರ್ಟ್ ಕೊಟ್ಟಿದ್ದಾರೆ ನೋಡಿ ಅಂತ ಹೇಳಿದ್ರು. ಚೆನ್ನಾಗಿ ಓದಿ ಡಾಕ್ಟ್ರು ಅಂತ ಆದ ತಕ್ಷಣ ಹೆಮ್ಮೆಯಿಂದ ನನ್ನ ಮಗಳು ಡಾಕ್ಟ್ರು ಅಂತ ಊರಲ್ಲೆಲ್ಲ ಹೇಳ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ದುರದೃಷ್ಟ, ದೇಹ ಎಲ್ಲ ಕುಯ್ಯಿಸ್ಕೊಂಡು ಅದನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ತುಂಬಿಸ್ಕೊಂಡು ಹೋಗ್ತಕ್ಕಂತ ಪರಿಸ್ಥಿತಿ ನಮ್ದಾಯ್ತಲ್ಲ ಮೇಡಮ್. ಮೇಡಮ್, ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವಳದು ಕೊಲೆ ಆಗಿದೆ. ಅವಳನ್ನ ಯಾರೋ ಕೊಲೆ ಮಾಡಿದ್ದಾರೆ. Excuse me, ma'am. ರಿತ್ವಿಕ್, Yes, ma'am. ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿಸಿ ಪ್ರಶ್ನೆ ಕೇಳೋಣ ಅಂದ್ರೆ ಇದು ಕೋರ್ಟ್ ಅಲ್ಲ, ವೈದೇಹಿ ಕ್ಯಾಬಿನ್. ನಾನ್ ಕೇಳೋ ಪ್ರಶ್ನೆಗಳಾಗಿ ಉಳಿಬಾರ್ದು ಅಂದ್ರೆ ನೀವು ಕೊಡೋ ಉತ್ತರ ನಿಮ್ಮ ಆತ್ಮಸಾಕ್ಷಿ ನಂಬೋ ಹಾಗಿರ್ಬೇಕು. ಥ್ಯಾಂಕ್ ಯು. ನಾನಿಲ್ಲಿ ಬರೀ ಉತ್ತರ ಹೇಳೋದಕ್ಕೆ ಬಂದಿಲ್ಲ. ನನ್ನ ಹತ್ರನೂ ಒಂದು ದೊಡ್ಡ ಪ್ರಶ್ನೆ ಇದೆ. ಅದು ಅಹಲ್ಯ ಸಾವಿಗೆ ಕಾರಣ ಏನು ಅನ್ನೋದು. ಅದಕ್ಕೆ ಜಸ್ಟ್ ನೀವು ಮಾತ್ರ ಆನ್ಸರ್ ಹೇಳೋದಕ್ಕೆ ಸಾಧ್ಯ ಅನ್ಕೊಂಡಿದ್ದೀನಿ. ಅಹಲ್ಯಾಗೂ ನಿಮ್ಗೂ ಪರಿಚಯ? ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಸ್ಪಿಟ್ಲಿಗೆ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತೀನಿ. ಆಗ ನಾನು ಅಹಲ್ಯನ್ ನೋಡಿದ್ದು. ಆಮೇಲೆ ನಮ್ಮಿಬ್ಬರಿಗೆ ಪರಿಚಯ. ನಾವಿಬ್ರು 4 months ಇಂದ ಲವ್ ಮಾಡ್ತಾ ಇದ್ದೀವಿ. ರಾತ್ರಿ 9:30 ಅಷ್ಟು ಜೋರ್ ಮಳೆಯಲ್ಲಿ ಅಹಲ್ಯ ನಿಮ್ ಮನೆಗೆ ಬಂದಿದ್ದು? ಅವತ್ತು ರಾತ್ರಿ ಅವಳೇ ನಂಗೆ ಕಾಲ್ ಮಾಡಿದ್ಲು. ಎಲ್ಲಿದ್ದೀರಾ ಋತ್ವಿಕ್? ನಾನು ಮನೆ ಹತ್ರ ಇದ್ದೀನಿ ಅಂದೆ. ಅದಕ್ಕೆ ಅವಳು ಇಲ್ಲೇ ನಿಯರ್ ಬೈ ನಿಮ್ ಮನೆ ಹತ್ರ ಐತೆ, ಮನೆಗ್ ಬರ್ಲಾ? ದೆನ್ ಐ ಸೆಡ್ ಬಾ ಅಂದೆ. ಬಂದ್ ಅರ್ಧ ಗಂಟೆ ಆದ್ಮೇಲೆ ಹೊರಗೆ ಬಂದಿದ್ದಾಳೆ. ಒಳಗೆ ಏನ್ ನಡೀತು? ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ಲು. ಮಳೆ ನಿಲ್ತಿಲ್ಲ. ನಿಲ್ಲೋ ಹಾಗೂ ಕಾಣ್ತಿಲ್ಲ. ನಾ ಹೋಗ್ತೀನಿ. ಮಾರ್ನಿಂಗ್ ಬೇಗ ಹಾಸ್ಪಿಟಲ್ಗೆ ಹೋಗ್ಬೇಕು. ಅಹಲ್ಯ, ಇರು, ಹೋಗ್ಬೇಡ. Bye. ಇನ್ನೂ ಮಳೆ ನಿಂತಿಲ್ಲ. ಅವಳು ಹೊರಟು 10 ನಿಮಿಷ ಬಿಟ್ಟು ನೀವು ಹೊರಗೆ ಬಂದ್ರಿ. ಯಾಕೆ? ಅಹಲ್ಯ ಅವಳ ಮೊಬೈಲ್ನ ನನ್ನ ಮನೇಲೆ ಬಿಟ್ಟು ಹೋಗಿದ್ಲು. ಅದನ್ನ ಅವಳಿಗೆ ತಲುಪಿಸೋಣ ಅಂತ ಹೊರಗಡೆ ಬಂದೆ. ಅಂದ್ರೆ ಅರ್ಧ ಗಂಟೆ ಮನೆಯೊಳಗಿನ್ನೇನು ನಡೀಲಿಲ್ವಾ? ಅಂದ್ರೆ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ವಾಟ್ ಆರ್ ಯು ಸೇಯಿಂಗ್? ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಯಾವ್ದಾದ್ರು ವಿಚಾರಕ್ಕೆ ಜಗಳ, ನೀವು ಅಹಲ್ಯನ ಮೇಲೆ ರೇಪ್ ಅಟೆಂಪ್ಟ್ ಏನಾದ್ರು ಮಾಡಿದ್ದು? ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿಲ್ಲ. ಆ್ಯಂಡ್ ಇದೇ ವರ್ಷ ನಾವಿಬ್ಬರು ಮದುವೆ ಆಗಬೇಕು ಅಂತ ಪ್ಲಾನ್ ಆಗಿತ್ತು. ನೀವಿನ್ನು ಹೊರಡ್ಬೋದು. ಸಾರಿ, ಯು ಮೇ ಲೀವ್ ನಾ. ಯಾ. ಬರ್ಬೋದಾ ಮೇಡಮ್? ಬೇಡ ಅಂದ್ರೆ ಬಿಡ್ತೀರಾ? ಥ್ಯಾಂಕ್ ಯು ಮೇಡಮ್. ಮೇಡಮ್, ಊಟಕ್ಕೆ ಟೈಮ್ ಆಯ್ತು. ಮನೆಯಿಂದ ಊಟ ತಗೊಂಡ್ಬಂದ್ಬಿಡ್ಲಾ?
ಮನೆಯಿಂದ ಬೇಡ, ಪಕ್ಕದ ಮನೆಯಿಂದ ತಂದ್ಬಿಡ್ಲಾ? ಗೋಪಾಲ್, ನಾನೇ ಮೇಡಮ್. ಡಿವಿನಾಯಿಂದ ಕೇಕ್ ಡೆಲಿವರಿಗೆ ಆರ್ಡರ್ ಮಾಡಿ. ಮೇಡಮ್, ಇದೇ ಖುಷಿನಲ್ಲಿ ನನಗೂ ಸೇರಿಸಿ ಆರ್ಡರ್ ಮಾಡ್ಕೊಂಡ್ಬಿಡ್ಲಾ? ಗೋಪಾಲ್, ಹೋಗಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಕೆಲಸ ಮಾಡಕ್ ಬರ್ತಾರೆ, ಏನಕ್ಕೆ ಬರ್ತಾರೆ ಇಲ್ಲಿ? ಸ್ಟೂಪಿಡ್. ಏನು ಗೋಪಾಲ್? ಯಾವನವನು ಗೋಪಾಲ್? ಯಾವನೋ ಕೇಕ್ ಆರ್ಡರ್ ಮಾಡಿದ. ನಾನೇ. ಟೇಕ್ ಸರ್. ಏನು ಕೇಕ್ ಸರ್? ಎಷ್ಟಾಯ್ತು? 485. ಗುಡ್, ಚೇಂಜ್ ಕೊಡು. ಕ್ಯಾಶ್ ನಾನೇ ಕೊಟ್ಟಿಲ್ವಾ? ಕೇಳ್ಬೇಕಪ್ಪ, ನನಗೆ ಕೈಯೇ ಬರಲ್ಲ ಕೊಡಕ್ಕೆ. ತಗೋ ಚೇಂಜ್. ನೋಡು ಇದಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ಕೈ. ಥ್ಯಾಂಕ್ಸ್ ಫಾರ್ ಆರ್ಡರಿಂಗ್ ಸರ್. ಥ್ಯಾಂಕ್ ಯು. ಆಹಾ, ಜೇಬ್ ಒಳಗಡೆ ಹಾಕೊಂಡಿದ್ದು ನಮ್ಮ ಮೇಡಮ್ ನೋಡ್ಬಿಟ್ರೆ ಹೆಂಗಾದ್ರೂ ಮ್ಯಾನೇಜ್ ಮಾಡಬೇಕು ಅಂದಿನ ಆ ಕಡೆ ನೋಡು. ಮೇಡಮ್, ಅದು ದೇವಸ್ಥಾನದ ಉಂಡಿಗೆ ಅಕ್ಕ. ಅಕ್ಕ ನಿಮ್ ಹೆಸರೇನು? ರಾಜೇಶ್. ರಾಜೇಶ್. ನಿಮ್ಗೆ ಮದ್ವೆ ಆಗಿದ್ಯಾ? ಇಲ್ಲ. ನಾನ್ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳ? ಆಯ್ತು, ಇಡೆ. ಗೋಪಾಲ್ ಮೇಡಮ್, ನಮ್ ಟೀಮ್ ನ ಕರೀರಿ. ಮೇಡಮ್, ಪೊಲೀಸ್ ಸ್ಟೇಷನ್ ಇಂದ ಮತ್ತೊಂದು ಡೀಟೇಲ್ಸ್ ಬಂದಿದೆ. ಅಹಲ್ಯ ಬಾಡಿ ಸಿಕ್ಕಾಗ ಸ್ಪಾಟ್ ಅಲ್ಲಿ ಒಂದು ಸಿರೆಂಜ್ ಸಿಕ್ಕಿತಂತೆ. ಅಂಡ್ ಒಬ್ಬ ವ್ಯಕ್ತಿ ಕೊಲೆನ ನೋಡಿದ್ದ ಅಂತ ಹಾಗೂ ಆ ಕೊಲೆನ ಇಂಪ್ರೂವ್ ಮಾಡಿದ್ದು ಅಂತ ಸ್ಟೇಟ್ಮೆಂಟ್ ಇದೆ. ಓಕೆ, ಇನ್ನು ಏನೇನ್ ಡೀಟೇಲ್ಸ್ ಸಿಗುತ್ತೋ ಕಲೆಕ್ಟ್ ಮಾಡಿ. ಓಕೆ ಮೇಡಮ್. ಪ್ರಕಾಶ್, ಫೈಲಲ್ಲಿ ಫಸ್ಟ್ ರಿಪೋರ್ಟ್ ಏನಂತಿದೆ? ಮೇಡಮ್, ಆಸ್ ಪರ್ ರಿಪೋರ್ಟ್ ಅಹಲ್ಯ ಇದೇ ಜಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಇದೆ. ಗೋಪಾಲ್ ಮೇಡಮ್, ಅಹಲ್ಯ ಆತ್ಮಹತ್ಯೆ ಮಾಡ್ಕೊಂಡಿದ್ದ ದಿನ ಅವಳ ಕಾರ್ ಯಾವ ಪೊಸಿಷನ್ ಅಲ್ಲಿ ಇತ್ತೋ ಹಾಗೆ ನಮ್ ಕಾರ್ನ ಪಾರ್ಕ್ ಮಾಡಿ. ಓಕೆ. ಮೇಡಮ್, ಗಾಡಿ ಈ ಪೊಸಿಷನ್ ಇತ್ತು ಮೇಡಮ್. ಗೋಪಾಲ್, ನೀವೀಗ ಅಹಲ್ಯ. ಅಹಲ್ಯ ಹೇಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ಲೋ ಹಾಗೆ ಆಕ್ಟ್ ಮಾಡಿ. ನಾನಾ ಮೇಡಮ್?
ಎವ್ರಿಥಿಂಗ್ ಓಕೆನಾ? ಪ್ರಕಾಶ್, ಸೆಕೆಂಡ್ ರಿಪೋರ್ಟ್ ಅಲ್ಲಿ ಏನಂತಿದೆ? ಕೊಲೆ ಅಂತ ಇದೆ ಮೇಡಮ್. ಎಷ್ಟು ಜನ ಸಾಯಿಸಿದ್ದು? ಇಬ್ರು ಸೇರ್ಕೊಂಡು ಮಾಡಿದ್ದಾರೆ ಮೇಡಮ್. ನೀವಿಬ್ರು ಆ ಕಿಲ್ಲರ್ಸ್. ಗೋಪಾಲ್ ಈಗ ಅಹಲ್ಯ. ನೀವಿಬ್ರು ಈಗ ಅಹಲ್ಯನ ಸಾಯಿಸ್ಬೇಕು. ಏನು ಅಲ್ಲ ಏನ್ ಬೇಕಿತ್ತು? ಸೊ ಸಹಜವಾಗಿ ಯಾವುದೇ ನಾರ್ಮಲ್ ಆಗಿರೋ ವ್ಯಕ್ತಿ ಕೂಡ ತಾನು ತುಂಬಾ ಪೇನಿಂದ ನರಳಿ ನರಳಿ ಸಾಯ್ತಾನೆ. ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವಳದು ಕೊಲೆ ಆಗಿದೆ. ಅವಳನ್ನ ಯಾರೋ ಕೊಲೆ ಮಾಡಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿಲ್ಲ. ಆ್ಯಂಡ್ ಇದೇ ವರ್ಷ ನಾವಿಬ್ಬರು ಮದುವೆ ಆಗಬೇಕು ಅಂತ ಪ್ಲಾನ್ ಆಗಿದೆ. ಇದ್ಯಾವುದೂ ಇಲ್ಲಿ ನಡೆದಿಲ್ಲ. ಮಾ, ಏನೇ ತಿಂಡಿ ತಾನೆ ಕೊಡ್ತೀನಿ. ಅಲ್ಲ ಅಲ್ಲ, ಏನಿಲ್ಲ ಬಿಡು. ಏನೇ ಹೇಳ್ಬಿಟ್ಟು ಹೋಗು. ಅಮ್ಮ, ನಿಂಗೆ ಅಳಿಯ ಆಗೋನು ಹೇಗಿರ್ಬೇಕು? ಯಾಕೆ? ನಿಂಗೆ ಅಳಿಯ ಆಗೋನು ಇದೇ ಜಾತಿ, ಧರ್ಮ, ಕೆಲಸ, ಸಂಬಳ ಅಥವಾ ಇಂಥದ್ದೇ ಫ್ಯಾಮಿಲಿಯವನಾಗಿರ್ಬೇಕು, ಈ ಥರದ್ದೇನಾದ್ರೂ ರೆಸ್ಟ್ರಿಕ್ಷನ್ಸ್ ಇದೆಯಾ? ಅಮ್ಮ ದೊಡ್ಡ ಮಗಳೇ, ನನಗೆ ಆ ಥರದ್ದು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೀನೊಂದು ಮದುವೆ ಆದ್ರೆ ಅಷ್ಟೇ ಸಾಕು. ಸರಿ, ಬರ್ತೀನಿ. ಏನೇ ಅದು? ಹೇಳ್ಬಿಟ್ಟು ಹೋಗು. ಆಮೇಲೆ ಕಾಲ್ ಮಾಡ್ತೀನಿ. ಹಲೋ. ಓಕೆ, ಅಲ್ಲೇ ಇರಿ, ಬರ್ತಾರೆ. ಹಲೋ. ಹೊರಗಡೆ ನಿನ್ನ ಅಳಿಯ ಬಂದಿದ್ದಾನೆ, ಹೋಗಿ ನೋಡು. ಅಳಿಯಾನ? ಏನೇ ಮಾತಾಡ್ತಿದ್ಯಾ? ಹೋಗಿ ನೋಡಮ್ಮ. ಏನಾಗಿದೆ ಇವಳಿಗೆ? ಅಳಿಯ ಅಂತಿದ್ದಾಳೆ, ಏನೇನೋ ಮಾತಾಡ್ತಾಳೆ. ಅದು ಎಂಥವನು ಬಂದಿದ್ದಾನೋ ಏನೋ. ಹಾಯ್ ಮ್ಯಾಮ್, ಕೇಕ್ ಫಾರ್ ಯು. ಸ್ವಲ್ಪ ಸೈಡ್ಗೆ ಬಾಪ. ಒಂದ್ ನಿಮಿಷ. ಹಮ್ಮ, ವೈದು, ಇಲ್ಲಿ ಯಾರು ಬಂದಿಲ್ವಲ್ಲೇ? ಡಿವಿನಾ ಇಂದ ಒಂದು ಹುಡುಗ ಕೇಕ್ ಡೆಲಿವರಿಗೆ ಬಂದಿರ್ಬೇಕಲ್ವಾ? ಡೆಲಿವರಿ ಬಾಯ್? ಅವನೇ ನಿನ್ನ ಅಳಿಯ. ಅವ್ರನ್ನ ನಾನು ಇಷ್ಟಪಟ್ಟಿದ್ದೀನಿ, ಆದ್ರೆ ಅವ್ರಿಗಿನ್ನೂ ನಾನು ಹೇಳಿಲ್ಲ. ನೀನೇ ವಿಷಯ ತಿಳಿಸ್ಬಿಡು. ವೈದು, ಏನೇ ಮಾತಾಡ್ತಿದೀಯಾ? ಆಗ್ಲೇ ಕೇಳ್ದೆ ಅಲ್ಲ ಅಮ್ಮ, ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂದೆ. ಹೇಳ್ದೆ. ಹಾ, ಮತ್ತೆ ಅವ್ರನ್ನ ಒಳಗೆ ಕರ್ಕೊಂಡೋಗಿ ಕೂರಿಸಿ ಕಾಫಿ ಕೊಡು, ಆಯ್ತಾ? ಬಾಯ್. ವೈದು, ಒಳಗ್ ಬಾಪ. ಪರವಾಗಿಲ್ಲ ಮೇಡಮ್, ಬೇರೆ ಆರ್ಡರ್ ಇದೆ, ಇಲ್ಲೇ ಕೊಟ್ಬಿಡಿ. ಅಲ್ಲಲ್ಲ, ಪರವಾಗಿಲ್ಲ, ಒಳಗ್ ಬಾ. ನನ್ನನ್ನು ಯಾಕೆ ಒಳಗೆ ಕರೆದ್ರು? ಹಾ, ಲೇಡಿ ಪೊಲೀಸ್ ಮನೆನಾ? ಏನೋ ಇದೆ.
ಪರವಾಗಿಲ್ಲ ಮೇಡಮ್. ಈ ಕೇಸ್ ಬಗ್ಗೆ ತಲೆ ಕೆಡ್ಸ್ಕೊಂಡು ನನಗೂ ಸಾಕಾಗಿದೆ. ಒಳಗಡೆ ಇದ್ದಾರೆ ಮೇಡಮ್. ಈ ಸೆಲ್ಯೂಟ್ ಹೊಡೆಯೋದಲ್ವೇನೋ ಗುಗ್ಗು. ಅಹಲ್ಯ ರೂಮ್ ಯಾವುದು? ಅಲ್ಲಿ ಬನ್ನಿ. ಆ ಟೈಮಲ್ಲಿ ಅಷ್ಟು ಜೋರ್ ಮಳೆಯಲ್ಲಿ ಅಹಲ್ಯ ಹೊರಗಡೆ ಹೋಗುವಂತ ಅಗತ್ಯ ಏನಿತ್ತು? ಅವಳು ನನಗೇನು ಹೇಳಲಿಲ್ಲ. ರೂಮಲ್ಲಿ ಏನೇನೋ ಮಾಡ್ತಾ ಇದ್ಲು. ಆಮೇಲೆ ಹೊರಗೆ ಬಂದು ಈ ಸ್ಪಂದನ ಸ್ವಲ್ಪ ಕಾರ್ಕಿ ಕೊಡೆ. ಅಲ್ವೇ ಇಷ್ಟು ಜೋರ್ ಮಳೆ ಬರ್ತಾ ಇದೆ, ಎಲ್ಲಿ ಹೋಗ್ತಿದ್ದೆ ಅಷ್ಟೊತ್ತಲ್ಲಿ? ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಕೊಡು, ಬೇಗ ಬಂದ್ಬಿಡ್ತೀನಿ. ಹುಷಾರು, ಬೇಗ ಬಂದ್ಬಿಡು. ಅವಳು ಎಷ್ಟೊತ್ತಾದ್ರೂ ಬರ್ಲಿಲ್ಲ. ಸುಮಾರು 11 ಗಂಟೆ ಆಗಿತ್ತು. ಆಗ ಹಾಯ್. ಹಾಯ್. ಓ ಗಾಡ್, ಮಳೆನೇ ನಿಲ್ತಾ ಇಲ್ಲ. ಅಹಲ್ಯ ಏನು ಮಲ್ಕೊಂಡಿದ್ದಾಳಾ? ಅವಳು ಇನ್ನೂ ಬಂದಿಲ್ವಲ್ಲ? ಏನು ಇನ್ನೂ ಬಂದಿಲ್ವಾ? ಹೌದು, ಅವಳು ಇನ್ನೂ ಬಂದಿಲ್ಲ. ಅವಳು ಹೊರಗೋಗಿ ತುಂಬಾ ಹೊತ್ತಾಯ್ತು. ಇಲ್ಲ, ಅವಳು ನಮ್ಮನೆಗೆ ಬಂದಿದ್ಲು. ಒಂದ್ ಸ್ವಲ್ಪ ಹೊತ್ತಿದ್ದು ಹೋಗ್ಬೇಕಾದ್ರೆ ಮೊಬೈಲ್ ಬಿಟ್ಬಿಟ್ಟು ಹೋಗಿದ್ಲು. ಅದನ್ನ ಕೊಡೋಣ ಅಂತಾನೆ ಬಂದೆ. ಅವಳು ಹಾಗೆ ಒಬ್ಳೆ ನೈಟ್ ಔಟ್ ಹೋಗಿ ಬರ್ತಾಳೆ. ಅವಳು ಬಂದ ತಕ್ಷಣ ಫೋನ್ ಮಾಡಿಸ್ತೀನಿ. ಮರಿಬೇಡಿ, ಎಷ್ಟೊತ್ತಾದ್ರೂ ಪರವಾಗಿಲ್ಲ. ಅವಳು ಬಂದ ತಕ್ಷಣ ಕಾಲ್ ಮಾಡಿಸಿ. ಸರಿ. ಅವಳು ಬೆಳಗ್ಗೆ ಆದ್ರೂ ಬರ್ಲೇ ಇಲ್ಲ. ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡೋಣ ಅನ್ಕೊಳ್ಳೋ ಅಷ್ಟರಲ್ಲಿ ಪೊಲೀಸ್ ಅವರಿಂದ ಫೋನ್ ಬಂದಾಗ್ಲೇ ಗೊತ್ತಾಗಿದ್ದು ರಿಂಗ್ ರೋಡಲ್ಲಿ ಅವಳ ಬಾಡಿ ಸಿಕ್ಕಿದೆ ಅಂತ. ಋತ್ವಿಕ್ ಹೇಗೆ? ತುಂಬಾ ಒಳ್ಳೆ ಹುಡುಗ. ಆಗಾಗ ನಮ್ಮ ಹಾಸ್ಪಿಟಲಿಗೆ ಬರ್ತಿದ್ದ. ಋತ್ವಿಕ್ ಮೇಲೆ ಏನಾದ್ರೂ ಅನುಮಾನ ಇದೆಯಾ? ಇಲ್ಲ ಮೇಡಮ್, ಅವರಿಬ್ರು ತುಂಬಾ ಕ್ಲೋಸ್ ಆಗಿದ್ರು. ನೆಕ್ಸ್ಟ್ ಇಯರ್ ಮದ್ವೆ ಮಾಡ್ಕೋಬೇಕು ಅಂತಾನೂ ಇದ್ರು. ಬೇರೆ ಯಾರ್ಮೇಲಾದ್ರೂ ಅನುಮಾನ, ಯಾರಾದ್ರೂ ಅಹಲ್ಯನೊಟ್ಟಿಗೆ ಕೆಟ್ಟದಾಗ ನಡ್ಕೊಂಡಿದ್ದೇನಾದ್ರೂ ನೆನಪಿದ್ಯಾ? ಆತರ ಯಾವ್ದೂ ಇಲ್ಲ. ಬಟ್ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ದಿನದ ಹಿಂದೆ ಒಂದು ಇನ್ಸಿಡೆಂಟ್ ನಡೆದಿತ್ತು. ಆದ್ರೆ ಅದಕ್ಕೂ ಅವಳ ಸಾವು ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅನ್ಸುತ್ತೆ. ಸಂಬಂಧ ಇದೆಯೋ ಇಲ್ವೋ ನಾವು ಡಿಸೈಡ್ ಮಾಡ್ತೀವಿ. ಏನದು? ನನ್ನ ಹೆಂಡತಿ ಸಾಯಿಸಿದೆ ನೀನು. ನಾನು ಬಿಡಲ್ಲ, ಬಿಡಲ್ಲ ನಿನ್ನ, ಬಿಡಲ್ಲ. ಏಯ್ ಹೋಗ್ರ, ನೀನು 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 ಸತ್ತಿದ್ದೋಳು, ನೀನೇ ಬಂದಿದ್ದು. ಅದಾದ್ಮೇಲೆ ಅಹಲ್ಯ ಸ್ವಲ್ಪ ಅಪ್ಸೆಟ್ ಆಗಿದ್ಲು. ಡೇವಿಡ್. ಮೇಡಮ್ ಮೇಡಮ್, ಈ ಸ್ಪಂದನ ಸ್ಪಂದಿಸ್ತಾ ಇರೋ ರೀತಿ ನೋಡ್ತಾ ಇದ್ರೆ ನನ್ಗೆ ಯಾಕೋ ಆಕೆ ಮೇಲೆ ಅನುಮಾನ ಬರ್ತಾ ಇದೆ ಮೇಡಮ್. ಹಾಸ್ಪಿಟ್ಲಿಗೆ ಹೋಗಿ ಡೇವಿಡ್ ಬಗ್ಗೆ ಇನ್ಫಾರ್ಮೇಶನ್ ತಗೊಂಬನ್ನಿ ಬೇಗ. ಪ್ಲೀಸ್ ಮೇಡಮ್. ಅಹಲ್ಯ ಕೇಸ್ ಬಗ್ಗೆ ಯಾರನ್ನಾದ್ರೂ ಕರೆದು ಎಂಕ್ವೈರಿ ಮಾಡಿದ್ರಾ? ಯಾರ ಮೇಲಾದ್ರೂ ಅನುಮಾನ ಪಟ್ಟು? ಮೇಡಮ್, ಇಲ್ಲಿವರೆಗೂ ನಾನು ಪೇರೆಂಟ್ಸ್, ಋತ್ವಿಕ್, ಸ್ಪಂದನ ಅವ್ರನ್ನ ಬಿಟ್ಟರೆ ಬೇರೆ ಯಾರನ್ನೂ ಕರೆಸಿಲ್ಲ. ನಾನು ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗಲೇ ಈ ಕೇಸ್ ತಮ್ಮ ಕಡೆ ಬಂತಲ್ಲ. ಯಾ, ಐ ನೋ ದಟ್. ಬಟ್ ಅದಾದ್ಮೇಲೆ ಹಿಂಟ್ ಏನಾದ್ರು? ಆ ರಸ್ತೆಯಲ್ಲಿ ಯಾರಾದ್ರೂ ನೋಡ್ದಂಗೆ ಕೇಳ್ದಂಗೆ? ಇಲ್ಲ ಮೇಡಮ್, ಇಲ್ಲಿವರೆಗೂ ಆ ಥರದ್ದು ಯಾವುದೇ ರೀತಿ ಕಂಪ್ಲೇಂಟ್ಸ್ ಬಂದಿಲ್ಲ. ಒಂದು ವೇಳೆ ಆ ಥರದ್ದು ಇನ್ಫಾರ್ಮೇಶನ್ ಬಂದರೆ ಖಂಡಿತ ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ಆ ಹುಡುಗಿ ಬಾಡಿ ಸಿಕ್ ಒಂದ್ ದಿವಸಕ್ಕೆ ಆ ರಿಂಗ್ ರೋಡ್ ಇನ್ಸಿಡೆಂಟ್ ಬಗ್ಗೆ ಒಬ್ಬ ಕಂಪ್ಲೇಂಟ್ ಕೊಡಕ್ ಬಂದಿದ್ದ. ನಮಸ್ಕಾರ. ಹಿಂದೇನಪ್ಪ ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಕೂತ್ಕೋ. ಹೇಳು ಸರ್, ಮೊನ್ನೆ ರಾತ್ರಿ ಔಟರ್ ರಿಂಗ್ ರೋಡಲ್ಲಿ ಸುಮಾರು 10:30 ಆಗಿತ್ತು ಸರ್. ಮಳೆ ತುಂಬಾ ಜೋರಾಗಿ ಬರ್ತಾ ಇತ್ತು. ಅದೇ ರೋಡಲ್ಲಿ ನಾನು ದಿನ ಹೋಗ್ತೀನಿ ಬರ್ತೀನಿ. ಆದ್ರೆ ಅವತ್ತು ಬೈಕ್ ಪಂಚರ್ ಆಗಿದ್ರಿಂದ ತಳ್ಕೊಂಡು ಹೋಗ್ತಾ ಇದೆ. ಒಂದು ರೆಡ್ ಕಲರ್ ಕಾರು ತುಂಬಾ ಸ್ಪೀಡಾಗಿ ಬಂತು ಸರ್. ಸರ್,
ಬಂದೆ ಸರ್. ಸಾಹೇಬ್ರು ಕರೀತಿದ್ದಾರೆ, 5 ನಿಮಿಷ ಇರು, ಬರ್ತೀನಿ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಇಬ್ರು ಕಾರ್ನ ಫಾಲೋ ಮಾಡ್ತಿದ್ದಾರೆ ಅಂತ ಏನೇನೋ ಹೇಳಿ ಕನ್ಫ್ಯೂಷನ್ ಮಾಡಿ ಅದೇನೋ ರೆಡ್ ಕಾರು ಅಂತ ಹೇಳ್ತಿದ್ಯಲ್ಲ. ಸರ್ ರೆಡ್ ಅಲ್ಲ ಸರ್, ಬ್ಲ್ಯಾಕು. ಈಗ ತಾನೇ ರೆಡ್ ಕಾರು ಅಂತ ಹೇಳ್ತಿಲ್ಲೋ, ಏನು ಆಟ ಆಡ್ತೀಯಾ? ಇಲ್ಲ ಸರ್, ಬ್ಲ್ಯಾಕ್ ಹೇಳಿದ್ದು. ಹೇಳು, ಏನು ಹೇಳು. ಅದೇ ಸರ್, ನಂಗೆ ರೀಸರ್ಸ್ಗೆ ಅವಸರ ಆಗಿತ್ತು, ಅಲ್ಲಿ ಇತ್ಕೊಂಡು ರೀಸರ್ಚ್ ಮಾಡ್ತಾ ಇದೆ. ಅಷ್ಟರಲ್ಲಿ ಬ್ಲ್ಯಾಕ್ ಕಾರಲ್ಲಿ ಬಂದವನು ನಾನು ಬೈಕ್ನ ಹೊಡ್ಕೊಂಡು ಹೋಗ್ಬಿಟ್ಟ ಸರ್. ಅವ್ರ ಡೀಟೇಲ್ಸ್ ಸಿಗುತ್ತಾ? ಪ್ರಕಾಶ್, ಅವ್ರ ಡೀಟೇಲ್ಸ್ ಕಲೆಕ್ಟ್ ಮಾಡಿ, ಮತ್ತೆ ಆ ದಿನದ CCTV ಫುಟೇಜ್ ಕಲೆಕ್ಟ್ ಮಾಡಿ. ಎಸ್ ಮೇಡಮ್. ವೈದು, ಬೇಗ ಈ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಟ್ಟು ಬಾ. ಇನ್ನೇನು ಅವ್ರು ಬರೋ ಟೈಮ್ ಆಗಿದೆ. ಯಾರು ಬರೋ ಟೈಮ್ ಆಯ್ತು? ಈ ಸೀರೆ ಯಾಕೆ ಅಮ್ಮ? ನಂಗೇನು ಅರ್ಥ ಆಗ್ತಾ ಇಲ್ಲ. ನಿನ್ಗೆ ಹೇಳೋದೇ ಮರ್ತೆ, ನಿನ್ನ ನೋಡೋಕೆ ರಾಜೇಶ್ ಅವರ ಅಮ್ಮ ಅಪ್ಪ ಬರ್ತಾ ಇದ್ದಾರೆ. ನನ್ಗೆ ಹೇಳ್ದೆ, ಅವರು ನೆನಕಮ್ಮ ಬರಕ್ ಹೇಳ್ದೆ. ನೀನ್ ತಾನೇ ಹೇಳ್ದೆ ಆ ಹುಡುಗ ಅಂದ್ರೆ ನನ್ಗೆ ಇಷ್ಟ ಆಯ್ತು ಅಂತ, ಅದಕ್ಕೆ ಅವ್ರ ಅಮ್ಮ ಅಪ್ಪನೂ ಕರ್ಕೊಂಬರಕ್ ಹೇಳ್ದೆ. ಅಮ್ಮ ನೋಡು, ಅವ್ರು ಬಂದಂಗಿದೆ, ನೀನ್ ಬೇಗ ರೆಡಿ ಆಗ್ಬಿಟ್ ಬಾ. 5 ನಿಮಿಷ. ಅಯ್ಯೋ ಅಮ್ಮ, ಪ್ಲೀಸ್. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಹಾಯ್ ಆಂಟಿ. ಆಂಟಿ, ಇವ್ರು ನಮ್ಮ ತಾಯಿ ಸಾವಿತ್ರಿ ಅಂತ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ನನ್ನ ಮಗ ನಿಮ್ಮ ಬಗ್ಗೆ ಎಲ್ಲ ಹೇಳ್ದ. ನೋಡಿ, ಮದುವೆ ಅಂದ್ರೇನೆ ಎಷ್ಟು ಖುಷಿಯಾಗಿ ನಗ್ತಾ ಇದ್ದಾಳೆ. ಹಾಗಿದ್ರೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋಣವಾ? ಅಯ್ಯೋ, ಆ ತೊಂದರೆ ಎಲ್ಲ ನೀವು ತಗೊಳಕ್ಕೆ ಹೋಗ್ಬೇಡಿ, ಎಲ್ಲ ನಾನೇ ನೋಡ್ಕೋತೀನಿ. ಮುಹೂರ್ತದ ಡೇಟು ಫಿಕ್ಸ್ ಮಾಡಿ ನಿಮಗ್ ತಿಳಿಸ್ತೀನಿ. ಮಾ, ನನ್ ಟೈಮ್ ಆಯ್ತು, ನಾ ಹೊರಡ್ತೀನಿ. ಹಾ, ಬಾಯ್. ಬಾಯ್. ಸರಿ, ನಾವೇನು ಹೊರಡ್ತೀವಿ. ಆಯ್ತು, ಬಾಯ್ ಆಂಟಿ. ಡೇವಿಡ್ ಬಗ್ಗೆ ಇನ್ಫಾರ್ಮೇಶನ್ ಏನಾಯ್ತು? ಮೇಡಮ್, ನಾವು ಅವನಿಗೆ ಫೋನ್ ಮಾಡಿದಾಗ ಮೊದಲು ಮಾತಾಡ್ದ. ನಾವು ಡಿಪಾರ್ಟ್ಮೆಂಟ್ ಅವರು ಅಂತ ಗೊತ್ತಾದ್ಮೇಲೆ ಫೋನ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿದ್ದಾನೆ. ನಮ್ಮ PSI ಶಿವಪ್ರಸಾದ್ ಅವನ್ ಮನೆ ಹತ್ರ ಹೋಗಿದ್ದಾರೆ. ಮತ್ತೆ ಮಣಿಗೆ ಫೋನ್ ಮಾಡಿದ್ವಿ ಮೇಡಮ್, ಆನ್ ದ ವೇ ಬರ್ತಾ ಇದ್ದಾನೆ. ಮತ್ತೆ ಕಾಲ್ ಮಾಡಿ. ಸರಿ ಮೇಡಮ್. ಏನ್ ಕೆಲಸ ಮಾಡ್ತೀಯಾ? ಪೇಂಟ್ ಕೆಲಸ ಮಾಡ್ತೀನಿ ಮೇಡಮ್. ಅಹಲ್ಯನ್ನ ಹೇಗ್ ಕೊಂದೆ? ನಾನ್ ಕೊಂದಿಲ್ಲ ಮೇಡಮ್, ನಮ್ಮ ತಾಯಿನಾಗ ನಾನ್ ಕೊಂದಿಲ್ಲ, ನಾನು ಬರೀ ನೋಡಿದಷ್ಟೇ. ಸರಿ, ಏನ್ ನೋಡಿದ್ಯೋ ಅದನ್ನೇ ಹೇಳು. ಅದು
ಮೇಡಮ್ ನಡೆದಿದ್ದು. ಆ ಹುಡುಗಿಗೆ ಏನಾರು ನಾನು ಅವತ್ತು ಹೆಲ್ಪ್ ಮಾಡಿದರೆ ಬದುಕೋತಾ ಇದ್ಲೋ ಏನೋ. ನಾನು ಭಯ ಬಿದ್ದು ಅಲ್ಲೇ ನಿಂತ್ಕೊಬಿಟ್ಟೆ. ಆಮೇಲೆ ಹತ್ರ ಹೋಗಿ ನೋಡಿದ್ಮೇಲೆ ಅವಳು ಸತ್ತೋಗಿದ್ಲು ಮೇಡಮ್. ನಾನು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಮತ್ತೆ ಅವತ್ತು ಸ್ಟೇಷನ್ಗೆ ಬಂದು ಬ್ಲ್ಯಾಕ್ ಕಲರ್ ಕಾರು ಅದು ಇದು ಅಂತ ಏನೇನೋ ಹೇಳಿದ್ಯಾ? ಯಾವ್ದು ನಿಜ ಯಾವ್ದು ಸುಳ್ಳು? ಈ ವಿಷಯ ಹೇಳ್ಬೇಕು ಅಂತಾನೆ ಸ್ಟೇಷನ್ಗೆ ಹೋದೆ ಮೇಡಮ್. ಯಾವ ಕಾಲೇಜು? ಪರ್ಮಿಷನ್ ತಗೊಂಡ್ಬರ್ಬೇಕು ನಾಳೆ. ಬೆಳಿಗ್ಗೆ 10 ಗಂಟೆಗೆ ಸ್ಟೇಷನ್ ಅಲ್ಲಿ ಇರ್ಬೇಕು ನೀನು. ಪರ್ಮಿಷನ್ ಕೊಡಲ್ಲ, ಅದೆಲ್ಲ ಹೇಳಂಗಿಲ್ಲ. ನೀನ್ ತಾನೇ ನೋಡಿದ್ದು. ಈಗ ಹೋಗು, ನಾಳೆ ಬಾ. ಹೋಗು ಸರ್, ಇದೊಂದ್ಸಲ ನೋಡಿ ಸರ್. ನಾಳೆ ಬಾ ಅಂತ ಹೇಳಿದ್ನಲ್ಲ, ನಾಳೆ ಬಾ. ನಿಂದೇನಪ್ಪ? ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಕುತ್ಕೋ, ಹೇಳು. ಸರ್, ಮೊನ್ನೆ ರಾತ್ರಿ ಔಟರ್ ರಿಂಗ್ ರೋಡಲ್ಲಿ ಸುಮಾರು 10:30 ಆಗಿತ್ತು ಸರ್. ಒಂದು ರೆಡ್ ಕಲರ್ ಕಾರು ತುಂಬ ಸ್ಪೀಡಾಗಿ ಬಂತು ಸರ್. ಬಂದೆ ಸರ್. ಕುತ್ಕೊಳ್ಳಪ್ಪ. ಬಂದೆ. ಏನ್ ಗುರು ನಿನ್ ಪ್ರಾಬ್ಲಮ್ಮು? ಗುರು, ಈ ಪೊಲೀಸ್ನವ್ರಿಗೆ ಯಾವುದೇ ಕೇಸ್ ಬಗ್ಗೆನೂ ಸಾಕ್ಷಿ ಹೇಳಕ್ ಹೋಗ್ಬಾರ್ದು. ಒಳ್ಳೆ ನಾಯಿ ಅಳಿಸ್ದಂಗೆ ಅಳಿಸ್ತಾ ಇದಾರೆ. ನಾಳೆನೂ ಬರ್ಬೇಕಂತೆ. ಏನ್ ಟಾರ್ಚರ್ ಗುರು ಇದು? ಈ ಪೊಲೀಸರು ನಿಜ ಹೇಳ್ಬಿಟ್ರೆ ನನ್ನ ಹಿಂಗೆ ಡ್ಯೂಟಿ ಹಾಕ್ಬಿಡ್ತಾರ ಏನೋ. ಫಸ್ಟ್ ಇಲ್ಲಿಂದ ನೋಡ್ಲೇಬೇಕಪ್ಪ. ಏನ್ ಕರ್ಮನಪ್ಪ ಇದು. ಸರ್, ಮತ್ತೇನಪ್ಪ ನಿಂದು? ಕಾಲೇಜಲ್ಲಿ ಪರ್ಮಿಷನ್ ಕೊಡ್ತೀನಿ ನಾಳೆ ಅಂತ ಹೇಳ್ದೆ ತಾನೆ. ನಾಳೆ ಬಾ, ಹೋಗೋ. ಹೇಳಪ್ಪ, ಅದೇನೋ ರೆಡ್ ಕಾರು ಅಂತ ಹೇಳ್ತಿದ್ಯಲ್ಲ. ರೆಡ್ ಅಲ್ಲ ಸರ್, ಬ್ಲ್ಯಾಕು. ಇದೆಲ್ಲ ನಿಜಾನಾ? ನಮ್ಮ ತಾಯಣಗೂ ನಿಜ ಮೇಡಮ್. ನೀನು ಹೊರಡು. ಪ್ರಕಾಶ್, ಎಸ್ ಮೇಡಮ್. ಇವ್ರಿಗೊಂದು 600 ರೂಪಾಯಿ ಕೊಟ್ಟು ಕಳಿಸಿ. ಸರಿ ಮೇಡಮ್. ನಮಸ್ತೆ ಮೇಡಮ್. ಈ ಡೇವಿಡ್ ಕತೆ ಏನಾಯ್ತ್ರಿ? ಶಿವಪ್ರಸಾದಿಗೆ ಫೋನ್ ಮಾಡ್ತೀನಿ ಮೇಡಮ್. ಬೇಡ, ನಾವೇ ಹೋಗೋಣ ಬನ್ನಿ. ಸರಿ ಮೇಡಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಎಲ್ಲಿ ಅವನು? ಮನೇಲಿ ಯಾರೂ ಇಲ್ಲ ಮ್ಯಾಮ್. ಮನೆಯಲ್ಲಿ ಇಲ್ಲ ಇದೆ. ಬನ್ನಿ ಮೇಡಮ್. ಬನ್ನಿ. ಇದೇ ಮನೆ ಮ್ಯಾಮ್. ಹೇಳಿ ಸರ್. ಆ ಮನೆಯವರೆಲ್ಲಪ್ಪ? ಗೊತ್ತಿಲ್ಲ ಸರ್. ಹೆಂಡತಿ ಸತ್ ಮೇಲೆ ಹುಚ್ಚುನ್ ತರ ಆಡ್ತಾ ಇದ್ದಾನೆ. ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಗೊತ್ತಾಗಲ್ಲ ಸರ್. ಏನೋ ಇಂಗ್ಲಿಷ್ ಯಾವಾಗ ಕಲ್ತ್ಕೊಂಡೆ? ಹುಟ್ಟಾಗ್ಲೇ. ಸರ್, ಇವನೇ ಸರ್ ಅವನು.
ಟೇಕ್ ಕೇರ್. ಥ್ಯಾಂಕ್ ಯು. ಮೇಡಮ್, ಡೇವಿಡ್ ಚಾರ್ಕೋಲ್ ಪಬ್ಬಲ್ಲಿ ಕುಡಿತಿದ್ದಾನಂತೆ. ಇನ್ಫಾರ್ಮೇಶನ್ ಬಂತು. ಲೆಟ್ಸ್ ಗೋ. ದೇವ್ರು ಕೊಟ್ಟಿರೋ ಆಯುಷ್ನ ಉಳಿಸ್ಕೊಂಡು ನನ್ನ ಹತ್ರ ಸತ್ಯ ಹೇಳ್ತೀಯಾ, ಇಲ್ಲ ಆ ಆಯುಷ್ನ ಮೈನಸ್ ಮಾಡ್ಕೊಂಡು ನಿನ್ನ ಹೆಂಡತಿ ಹತ್ರ ಹೋಗಿ ಬೇಗ ಬರೋದಕ್ಕೆ ನಾನು ಕಾರಣ ಅಂತ ಹೇಳ್ತೀಯಾ? ಮೇಡಮ್, ನನ್ನ ಹೆಂಡತಿ ಸಾವಿಗೆ ಅವಳೇ ಕಾರಣ. ಡಾಕ್ಟರ್, ಡಾಕ್ಟರ್ ಅಲ್ಲಿ ಡಾಕ್ಟರ್ ಪ್ಲೀಸ್ ಎಮರ್ಜೆನ್ಸಿ. ಡಾಕ್ಟರ್ ಕರೀರಿ. ಡಾಕ್ಟರ್ ಕರೀರಿ. ಡಾಕ್ಟರ್ ಎಮರ್ಜೆನ್ಸಿ. ಡಾಕ್ಟರ್ ನೋಡಿ, ಸ್ಟ್ರೆಚರ್ ತಗೊಂಬನ್ನಿ. ಇಷ್ಟಲ್ಲ. She is not responding. She is no more. ಡಾಕ್ಟರ್ ಹೇಗಿದ್ದಾಳೆ? ಸರ್ ಸಾರಿ, ನೀವು ಕರ್ಕೊಂಬಂದಿದ್ದು ಸ್ವಲ್ಪ ಲೇಟ್ ಆಯ್ತು. ಪೇಷಂಟ್ಗೆ ತುಂಬಾ ಬ್ಲಡ್ ಲಾಸ್ ಆಗಿ. ಇಲ್ಲ ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನನ್ನ ಹೆಂಡತಿ ಬದುಕಿದ್ದಾಳೆ. ಇಲ್ಲ, ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವು ಕರ್ಕೊಂಬಂದಾಗ್ಲೇ ಅವ್ರು ಹೋಗ್ಬಿಟ್ಟಿದ್ರು. ನಾನು ನಂಬಲ್ಲ. ನಾನು ಕರ್ಕೊಂಡು ಬಂದಾಗ ಬದುಕಿದ್ಲ ಅವಳು. ನೀನೇ ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟಿಲ್ಲ. ನೀನು ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟಿಲ್ಲ ಅವಳಿಗೆ. ನೀನು ಸುಮ್ಮನೆ ಬಿಡಲ್ಲ. ನೀನಿಂದಲೇ ಸತ್ತಿದ್ದವಳು. ನೀನು ಟ್ರೀಟ್ಮೆಂಟ್ ಕೊಟ್ಟರೆ ಸಾಯಿಸ್ಬಿಟ್ಟೆ. ನೀನು ಬಿಡಲ್ಲ. ಹೋಗ್ರು. ನೀನು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ನೀನು ಒಳಗಡೆ ಅವಳನ್ನ ಏನು ಮಾಡ್ಬಿಟ್ಟೆ. ಅದು ನಿನ್ ಭ್ರಮೆ. ನಿನ್ ಹೆಂಡತಿ ಸತ್ತೋದ್ಮೇಲೆ ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು ಅಂತ ಮೆಡಿಕಲ್ ರಿಪೋರ್ಟ್ಸ್ ಅಲ್ಲಿದೆ. ಅದೆಲ್ಲ ಗೊತ್ತಿಲ್ಲ ಮೇಡಮ್. ಅವಳ ಮೇಲೆ ತುಂಬಾ ಕೋಪ ಆಯ್ತು. ಏನಾದ್ರೂ ಮಾಡ್ಬೇಕು ಅಂತಿದ್ದೆ. ಒಂದಿನ ಟೈಮ್ ಬಂತು. ಅಲ್ಲ, ಯಾರು ನೀವು? ನಾನೇನು ಮಾತಾಡ್ಬೇಕು? ಗ್ಲಾಸ್ ಇರಿಸು. ಅವಳನ್ನ ಹೇಕೊಂಡೆ? ಅವಳನ್ನ ಸಾಯಿಸ್ಬೇಕು ಅಂತ ಕಾರ್ನಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಹುಡುಕ್ತೆ. ಒಂದು ಖಾಲಿ ಸಿರಿಂಜ್ ಸಿಕ್ತು. ಅದನ್ನ ತಗೊಂಡು ಅವಳು ವೇನ್ಸ್ಗೆ ಗಾಳಿನ ಇಂಜೆಕ್ಟ್ ಮಾಡಿದೆ. ಆಗ ಅವಳು ಒದ್ದಾಡಿ ಸತ್ಲು. ಅದಿರ್ಲಿ, ನಿನ್ಗೆ ಹೇಗೆ ಗೊತ್ತು ಸಿರಿಂಜಲ್ಲಿ ಗಾಳಿ ತಗೊಂಡು ವೇನ್ಸ್ಗೆ ಇಂಜೆಕ್ಟ್ ಮಾಡಿದ್ರೆ ಸಾಯ್ತಾರೆ ಅಂತ? ನನ್ನ ಹೆಂಡತಿ ನರ್ಸ್ ಮೇಡಮ್, ಅವಳು ಹೇಳಿದ್ಲು. ಮೇಡಮ್, ಡೇವಿಡ್ ಹೇಳಿದ ಅಡ್ರೆಸ್ಸು ಇದೆ ಮೇಡಮ್.
ಹಾಯ್ ಹಾಯ್ ನನ್ನ ನೋಡಕ್ ಇಲ್ಲಿ ತನಕ ಬಂದ್ರಾ? ಬೆಳಿಗ್ಗೆ ಮನೇಲೂ ಸರಿಯಾಗಿ ಮಾತಾಡಕ್ಕಾಗ್ಲಿಲ್ಲ, ಅದಕ್ಕೆ ಬಂದೆ. ಹಂಗಾರೆ ಕೇಕ್ ತಿನ್ಕೊಂಡು ಒಡೆ ಮಾತಾಡ್ಬೋದಲ್ಲ? ಸಾರಿ ಮೇಡಮ್, ಅದು ಈಡನ್ ಪಾರ್ಕ್ ಹೋಟೆಲ್ಗೆ ಹೋಗ್ಬೇಕು. ಇಲ್ಲೇ ಮೇಲ್ಗಡೆ ಬನ್ನಿ. ಮೇಲೆ ಈ CCTV ಫುಟೇಜ್ ಎಲ್ಲ ಸಿಗುತ್ತಾ? ಓ, ಇವ್ರು ನನ್ನನ್ನು ನೋಡಕ್ ಬಂದಿಲ್ವಾ? ಸಿಗತ್ತೆ. 12 days ಫುಟೇಜ್ ಸ್ಟೋರ್ ರೂಮ್ ಅಲ್ಲಿ ಇರುತ್ತೆ, ಬನ್ನಿ. ಓಕೆ. ಸರ್ಕೋ. ಅದು ಯಾವ ಡೇಟ್ ಅಂದ್ರಿ? February 1st. ಟೈಮ್ 9:30 to 10:30. ಆ ಫುಟೇಜ್ ಓಪನ್ ಮಾಡಿ. ಓಕೆ, ಕೂತ್ಕೊಳ್ಳಿ. ಹಾ, ಹೊರಗಡೆ ಕ್ಯಾಮ್ರಾದು ಫುಟೇಜ್ ಇಲ್ವಾ? ಅದನ್ನ ಪ್ಲೇ ಮಾಡೋ. ಮೇಡಮ್, ಅವತ್ತು ಹೊರಗಡೆ ಕ್ಯಾಮರಾ ಫಿಟ್ಟಿಂಗ್ ಲೂಸ್ ಆಗಿ ಕೆಳಗಡೆ ಬಿದ್ದು ಡ್ಯಾಮೇಜ್ ಆಯ್ತು. ಓಕೆ, ಥ್ಯಾಂಕ್ಸ್. ಆ ಮನೆದು CCTV ಫುಟೇಜ್ ಸಿಗುತ್ತಾ? ಆ ಮನೆದಾ? ಅಷ್ಟೇನಾ? ಸಿಗತ್ತೆ, ನೀವು ಒಳಗೆ ಕೂತೀರಿ, ತಗೊಂಡ್ಬರ್ತೀನಿ. ಸಿಕ್ಲಿಲ್ಲಲ್ಲ? ನನಗೆ ಗೊತ್ತು ಮೇಡಮ್, ಸಿಗಲ್ಲ ಅಂತ. ಹಾರ್ಡ್ ಡಿಸ್ಕ್. ಥ್ಯಾಂಕ್ ಯು.
ನೀನ್ ತುಂಬಾ ಚೆನ್ನಾಗಿ ಕತೆ ಹೇಳ್ತೀಯ, ಆದ್ರೆ ನಿನ್ ಕತೆಲಿ ಕಾರೇ ಹೋಗಿಲ್ಲ. ಇದ್ರಿಂದ ಒಬ್ರು ರೈಟರ್ ಇರ್ಬೇಕಲ್ವಾ? ಅವನ್ ಯಾರು ಅಂತ ಹೇಳು, ಇಲ್ಲ ಅಂದ್ರೆ ನಿನ್ ಕತೆಗೆ ಎಂಡ್ ನಾನ್ ಕೊಡ್ಬೇಕಾಗತ್ತೆ. ಮೇಡಮ್, ನೀವು ಇಷ್ಟೊತ್ತಲ್ಲಿ ಇಲ್ಲಿ? ಡೇವಿಡ್ ತಾನೇ ಅಹಲ್ಯನ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡ. ಕೇಸ್ ಕ್ಲೋಸ್ ಮಾಡ್ತಾ ಇದೀವಿ. ನಾಳೆ ಬೆಳಗ್ಗೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕು. ನಿಮ್ಮ ಸ್ಟೇಟ್ಮೆಂಟ್ಗೆ ನಿಮ್ಮ ಸಿಗ್ನೇಚರ್ ಬೇಕಾಗಿತ್ತು. ಡೇವಿಡ್? ಮೇಡಮ್, ನೀವು ಕಾಲ್ ಮಾಡಿದ್ರೆ ನಾನೇ ನಿಮ್ಮ ಆಫೀಸಿಗೆ ಬರ್ತಾ ಇದ್ದೆ. ನಾಳೆ ಬೇಗ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು, ಅದಕ್ಕೆ ನಾವೇ ಬಂದ್ವಿ. ಇಟ್ಸ್ ಓಕೆ, ಕಮ್ ಇನ್ ಮ್ಯಾಮ್. ಕಾಫಿ ಮ್ಯಾಮ್. ಈ ಮಗ್ಗಲ್ ಕಾಫಿ ಖಾಲಿ ಆಗೋ ಅಷ್ಟರಲ್ಲಿ ನಿನ್ನ ಕತೆನ ಹೇಳಿ ಮುಗಿಸು, ಇಲ್ಲ ಹೇಗೆ ಮುಗಿಸ್ಬೇಕು ನನಗೆ ಗೊತ್ತು. ಮೇಡಮ್, ಏನು ನಡೀತು ಅಂತ ಎಲ್ಲ ಹೇಳ್ತೀನಿ, ಬಟ್ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕು ಮೇಡಮ್. ಪ್ಲೀಸ್ ಮೇಡಮ್. ಫಸ್ಟ್ ನೀನು ಹೇಳು, ನಿಂಗೆ ಹೆಲ್ಪ್ ಮಾಡಬೇಕೋ ಬೇಡವೋ ನನ್ನ ಟೀಮ್ ಡಿಸೈಡ್ ಮಾಡ್ತಾರೆ. ಹಲೋ, ಎಲ್ಲಿದ್ದೀರಾ ಋತ್ವಿಕ್? ನಾನು ಈಗಷ್ಟೇ ನಿನ್ನ ನೆನಪು ಮಾಡ್ಕೋತಾ ಇದ್ದೆ. ಮನೇಲಿದ್ದೀನಿ. ನಾನು ಇಲ್ಲೇ ನಿಯರ್ ಬೈ ನಿಮ್ಮ ಮನೆ ಹತ್ರ ಇದ್ದೆ. ಮನೆಗೆ ಬರ್ಲಾ? ವೈ ನಾಟ್? ನೀ ನನ್ನ ಮನೆಗೆ ಬರೋದಕ್ಕೆ ನನ್ನ ಪರ್ಮಿಷನ್ ಕೇಳ್ಬೇಕಾ? ಬಾ. ಓಕೆ. ನಾನು ಎಷ್ಟು ಸಲ ಕರೆದಾಗ್ಲೂ ನೀನು ನಮ್ಮ ಮನೆಗೆ ಬಂದಿಲ್ಲ, ಆದರೆ ಇವತ್ತು ಸರ್ಪ್ರೈಸ್ ವಿಸಿಟ್. ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ ಅಹಲ್ಯ. ಹೊರಗಡೆ ಮಳೆ, ಒಳಗಡೆ ನೀನು. ಇರು ಕಾಫಿ ಮಾಡ್ಕೊಂಬರ್ತೀನಿ. ನಿನ್ನ ಜೊತೆ ಮಾತಾಡೋದು ತುಂಬಾ ಇದೆ. ಮಳೆ ನಿಲ್ಲೋವರೆಗೂ ಮಾತಾಡ್ತೀನಿ. ವೆಯ್ಟ್. ಕಾಫಿ. ಅಹಲ್ಯ, ಏನು ಯೋಚನೆ ಮಾಡ್ತಾ ಇದೀಯಾ? ನೀನು ನಮ್ಮ ಮನೆಗೆ ಬಂದಿರೋ ಫಸ್ಟ್ ಟೈಮ್ ಗೆಸ್ಟ್. ನೆಕ್ಸ್ಟ್ ಟೈಮ್ ನೀನ್ ಮನೆಗೆ ಬಂದ್ರೆ ನೀನೇ ಕಾಫಿ ಮಾಡ್ಕೊಡ್ಬೇಕು, ಆಯ್ತಾ? ಮಾತಾಡು ಋತ್ವಿಕ್. ಹೊರಗಡೆ ಮಳೆ, ಒಳಗಡೆ ನಾನು, ಎದುರುಗಡೆ ಮತ್ತೊಬ್ಳಿದ್ದಾಳೆ. ನನ್ನ ಸಮಾಧಾನಕ್ಕೆ ನೀನು ಉತ್ತರ ಬೇಕಿಲ್ಲ. ಈಗ ನೀನು ಕೊಡೋ ಉತ್ತರ ಅಟ್ಲೀಸ್ಟ್ ನಿನ್ನ ಆತ್ಮಸಾಕ್ಷಿ ನಂಬೋ ಹಾಗೆ ಹೇಳು. ಹೌದು ಅಹಲ್ಯ, ಅವಳು ನನ್ನ ಹೆಂಡತಿ. ಅವಳಿಗೆ ಒಂದು ಕಾಲಿಲ್ಲ, ಆದ್ರೆ ತುಂಬಾ ಆಸ್ತಿ ಇದೆ. ನನಗೆ ಚಿಕ್ಕ ವಯಸ್ಸಿಂದಾನು ದುಡ್ಡು ಅಂದ್ರೆ ತುಂಬಾ ಆಸೆ. ಅವಳನ್ನ ಮದುವೆ ಮಾಡ್ಕೊಂಡ್ರೆ ತುಂಬಾ ದುಡ್ಡು ಸಿಗುತ್ತೆ ಅಂತ ಗೊತ್ತಾಯ್ತು. ನನ್ನ ಲೈಫಲ್ಲಿ ತುಂಬಾ ಬೇಗ ಏನಾದರೂ ಆಗಿದ್ದು ಅಂದ್ರೆ ಅದು ಮದುವೆನೇ. ಅದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಬಗ್ಗೆ ಏನ್ ಮಾಡ್ತೀಯಾ ಹೇಳು. ಒಂದ್ ಸ್ವಲ್ಪ ದಿನ ಅವ್ರ ಮನೆ ಕಡೆಯಿಂದ ತುಂಬಾ ದುಡ್ಡು ಬರುತ್ತೆ. ಆಮೇಲೆ ನಾನು ನಿನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೋತೀನಿ ಅಹಲ್ಯ. ನೀನ್ ನನಗೆ ತುಂಬಾ ಮೋಸ ಮಾಡ್ಬಿಟ್ಟೆ ಋತ್ವಿಕ್. ನಾನು ನಿನ್ನ ತುಂಬಾ ಪ್ರೀತಿಸ್ಬಿಟ್ಟೆ. ನೀನ್ ನನಗೆ ಮೊದಲೇ ಹೇಳ್ಬೋದಿತ್ತಲ್ವಾ? ಯು ಆರ್ ಸಚ್ ಎ ಚೀಟ್. ಅಹಲ್ಯ,
ನಾನಿನ್ನ ತುಂಬಾ ಲವ್ ಮಾಡ್ತಿದ್ದೀನಿ ಅಹಲ್ಯ. ನಾನು ಈ ವಿಷಯ ಎಲ್ಲರಿಗೂ ಹೇಳ್ತೀನಿ, ನಿನ್ ಹೆಂಡತಿಗೂ ಹೇಳ್ತೀನಿ. ನನ್ನ ಮಾತು ಕೇಳು ನಾನು ಅಹಲ್ಯ. ಪೊಲೀಸ್ ಕಾಲ್ ಮಾಡ್ತೀನಿ. ಅಹಲ್ಯ ಬೇಡ ಅಹಲ್ಯ, ಅಹಲ್ಯ ನನ್ನ ಮಾತು ಕೇಳು ಅಹಲ್ಯ, ಬೇಡ ಅಹಲ್ಯ, ನನ್ನ ಮಾತು ಕೇಳು ಅಹಲ್ಯ, ಪ್ಲೀಸ್ 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 ನನ್ನ ಮಾತು ಕೇಳು ಅಹಲ್ಯ, ನನ್ನ ಮಾತು ಕೇಳು ಅಹಲ್ಯ, ನನ್ನ ಮಾತು ಕೇಳು, ನನ್ನ ಮಾತು ಕೇಳು ಅಹಲ್ಯ, ಬೇಡ ಬೇಡ ನನ್ನ ಮಾತು ಕೇಳು, ಬೇಡ ಅಹಲ್ಯ, ಬೇಡ ಬೇಡ ಅಹಲ್ಯ. ಸರಿ ತಪ್ಪು ಯಾವುದು ಅಂತ ಕೂತು ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ. ಇವಳ ಬಾಡಿನ ಇಲ್ಲೇ ಕುಂಡಿ ತೆಗೆದು ಹೂತಾಕ್ಬಿಡ್ಲಾ? ಬೇಡ ಬೇಡ, ಪೀಸ್ ಪೀಸ್ ಮಾಡಿ ಟಾಯ್ಲೆಟ್ ಬೇಸಿನಲ್ಲಿ ಫ್ಲಶ್ ಮಾಡಿಬಿಡ್ಲಾ? ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಹಲ್ಯ ಮಿಸ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ರೆ? ಅಯ್ಯೋ ದಡ್ಡ, ಅವಳು ಮನೆ ಒಳಗಡೆ ಬಂದಿರೋದು CCTV ಫುಟೇಜಲ್ಲಿ ರೆಕಾರ್ಡ್ ಆಗಿರುತ್ತೆ. CCTV ಫುಟೇಜ್ನ ಎರೇಸ್ ಮಾಡಿಬಿಟ್ರೆ ಪೊಲೀಸ್ನವ್ರು ಬಂದು ಕೇಳಲ್ವಾ ಅವತ್ತಿನ ದಿನದ್ದೇ ಯಾಕೆ ಎರೇಸ್ ಆಯಿತು ಅಂತ? ಏನಾದರೂ ಒಂದು ಮಾಡಲೇಬೇಕು. ಮನುಷ್ಯತ್ವದ ಮೇಲೆ ಮೃಗ ಸವಾರಿ ಮಾಡಿದಾಗ ಮೃಗಕ್ಕಿಂತ ಫಾಸ್ಟಾಗಿ ಮೈಂಡ್ ಥಿಂಕ್ ಮಾಡಬೇಕು. ನಾನು ಹಾಕೊಂಡು ಅವಳ ಹಾಗೇನೆ ಹೊರಗಡೆ ಬಂದು ಅವಳ ಕಾರಲ್ಲಿ ಹೊರಗೆ ಹೋದೆ. ಮನೆ ಹಿಂದಗಡೆ ಯಾವುದೇ CCTV ಕ್ಯಾಮೆರಾ ಇಲ್ಲದೆ ಇರೋದ್ರಿಂದ ಕಾಂಪೌಂಡ್ ಹಾರಿ ಒಳಗಡೆ ಬಂದೆ. ಮತ್ತೆ ನನ್ನ ಡ್ರೆಸ್ ಹಾಕೊಂಡು ಬಂದು ಅವಳ ಫೋನಲ್ಲಿ ಇದ್ದಿದ್ದು ನನ್ನ ಫ್ಯಾಮಿಲಿ ಫೋಟೋ ಡಿಲೀಟ್ ಮಾಡಿದೆ. CCTVನಲ್ಲಿ ರೆಕಾರ್ಡ್ ಆಗಲಿ ಅಂತ ಮತ್ತೆ ಮನೆಯಿಂದ ಹೊರಗಡೆ ಬಂದೆ. ಹಿಂದೆ ಡೋರಿಂದ ಬಂದು ಅಹಲ್ಯ ಬಾಡಿನ ತಗೊಂಡು ಮತ್ತೆ ಹಿಂದೆ ಡೋರಿಂದಾನೇ ಆಚೆ ಹೋದೆ. ಅವಳ ಕಾರ್ನಲ್ಲಿ ಈಡನ್ ಪಾರ್ಕ್ ನೆಕ್ಸ್ಟ್ ರೋಡಲ್ಲಿ ಪಾಸ್ ಆಗಿ ರಿಂಗ್ ರೋಡಲ್ಲಿ ಹೋಗಿ ಅವಳ ಬಾಡಿ ಹಾಕಿದೆ.
ಪಕ್ಕದಲ್ಲೇ ಒಂದು ಸಿರಿಂಜ್ ಹಾಕಿ ಅಲ್ಲಿಂದ ಹೊರಟೋದೆ. ಅಹಲ್ಯ ರೂಮ್ ಹತ್ರ ಬಂದು ಅವಳ ಫ್ರೆಂಡ್ ಹತ್ರ ಅಹಲ್ಯ ಮನೆಗೆ ಬಂದಿದ್ಲು, ಬರುವಾಗ ಫೋನ್ ಮರ್ತು ಬಂದಿರಲ್ಲ ಅಂತ ನಾಟಕ ಮಾಡಿ ಅವಳಿಗೆ ಫೋನ್ ಕೊಟ್ಟು ಬಂದೆ. ಮರಿಬೇಡಿ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಅವಳು ಬಂದ ತಕ್ಷಣ ಕಾಲ್ ಮಾಡಿಸಿ, ಓಕೆನಾ? ಆಮೇಲೆ ನಂಗೆ ನೆನಪಾಗಿದ್ದು ಡೇವಿಡ್. ಇವನೇ ಡೇವಿಡ್ ಅಲ್ಲಿ ಮ್ಯಾಗ್ ಇದ್ದಾರ್ರಿ. ಹಾ, ಡೇವಿಡ್ನ ಹೇಗಾದ್ರೂ ಬಳಸ್ಕೊಂಡು ನಾನು ಈ ಕೇಸಿಂದ ಎಸ್ಕೇಪ್ ಆಗಬೇಕು ಅಂತ ಡೇವಿಡ್ ಹತ್ರ ಹೋದೆ. ಡೇವಿಡ್ಗೆ ಏನೇನೋ ಹೇಳಿ ಅಹಲ್ಯ ಮೇಲೆ ಕೋಪ ಬರೋ ಥರ ಟ್ರೈ ಮಾಡಿದೆ. ಆದರೆ ಡೇವಿಡ್ ನನ್ನ ಹೆಂಡತಿ ಸಾವಿಗೂ ಆ ಹುಡುಗಿಗೂ ಯಾವುದೇ ಸಂಬಂಧ ಇಲ್ಲ, ನಾನೇ ಸುಮ್ಮನೆ ಹುಚ್ಚುಚ್ಚಂಗೆ ಕಿರ್ಚಾಡ್ದೆ ಅಂತಂದ. ಡೇವಿಡ್ ನನ್ನ ರೂಟಿಗೆ ಬರಲ್ಲ ಅಂತ ಗೊತ್ತಾಯ್ತು. ಆಗ ನಾನು ಅಹಲ್ಯನ ಕೊಲೆ ಮಾಡಿ ರಿಂಗ್ ರೋಡಲ್ಲಿ ಬಾಡಿ ಹಾಕಿದ್ದನ್ನ ಹೇಳಿದೆ. ಕೊಲೆ ಅವನೇ ಮಾಡ್ದ ಅಂತ ಒಪ್ಕೊಂಡ್ರೆ ದುಡ್ಡು ಕೊಡ್ತೀನಿ, ಜೈಲಿಂದ ರಿಲೀಸು ಮಾಡಿಸ್ತೀನಿ ಅಂತ ಹೇಳುವಾಗಲೇ ಮಣಿ ಅಲ್ಲಿಗೆ ಬಂದ. ಲೇ ಮಣಿ, ನೀನ್ ಯಾವಾಗ ಬಂದೆ? ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ. ನಾನು ಬಾಯಿ ಮುಚ್ಕೊಂಡು ಇರ್ಬೇಕಂದ್ರೆ ನನಗೆ ಎಷ್ಟು ಕೊಡ್ತೀರಾ? ಸರಿ, ನಿಮ್ಮಿಬ್ರಿಗೂ ಕೊಡ್ತೀನಿ. ನೀವಿಬ್ರು ಏನು ಮಾಡಬೇಕು ಅಂತ ನಿಮ್ಮಿಬ್ರಿಗೂ ಫೋನ್ ಮಾಡ್ತೀನಿ. ಡೇವಿಡ್, ಅವತ್ತು ನೀನು ಎಲ್ಲೆಲ್ಲಿ ಹೋಗಿದ್ದೆ? ಅವತ್ತು ಬೆಳಗ್ಗೆಯಿಂದ ಸಂಜೆ ತನಕ ವೆಲ್ಡಿಂಗ್ ಶಾಪ್ನಲ್ಲಿ ಕೆಲಸ ಮುಗಿಸ್ಕೊಂಡು ನಾನು ಮಣಿ ಬಾರ್ನಲ್ಲಿ ಎಣ್ಣೆ ಹಾಕ್ಕೊಂಡ್ವಿ. ಆಮೇಲೆ ನಾನು ಈಡನ್ ಪಾರ್ಕಿಗೆ ಊಟಕ್ಕೆ ಹೋದೆ. ಎಷ್ಟೊತ್ತಲ್ಲಿ? ಸುಮಾರು 9:30 ಹೋದೆ. ಆಮೇಲೆ 10:15 ಹೊರಗಡೆ ಬಂದೆ. ಓಕೆ, ಡಿಪಾರ್ಟ್ಮೆಂಟ್ ಅವ್ರಿಗೆ ನಿನ್ನ ಮೇಲೆ ಅನುಮಾನ ಬರೋ ಹಾಗೆ ನಾನು ಮಾಡ್ತೀನಿ. ಆಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಹೇಳಬೇಕು ಅಂತ ನಾನು ಹೇಳ್ತೀನಿ. ನೀನು ಬರಲಾ? ಸರಿ ಆಯ್ತು. ಆಮೇಲೆ ಈಡನ್ ಪಾರ್ಕ್ ಹೋಟೆಲ್ನ ಆಚೆ ಇರೋ CCTV ಫುಟೇಜಸ್ನ ದುಡ್ಡು ಕೊಟ್ಟು ಡಿಲೀಟ್ ಮಾಡಿಸ್ತಾರೆ. ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಫೇಕ್ ಸೂಸೈಡ್ ಮೆಡಿಕಲ್ ರಿಪೋರ್ಟ್ನ ರೆಡಿ ಮಾಡಿಸ್ದೆ. ಏಯ್ ಬಾಸು. ಬಾಸ್. ಮಣಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಂಬಣಿ. ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ಅವತ್ತು ರಾತ್ರಿ ರಿಂಗ್ ರೋಡಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತು. ನಿನ್ನ ಗಾಡಿ ಪಂಚರ್ ಆಗಿತ್ತು. ಯಾರೋ ಇಬ್ರು ಹೆಲ್ಮೆಟ್ ಹಾಕೊಂಡು ಅವಳನ್ನ ಫಾಲೋ ಮಾಡಿದ್ರು. ಓಕೆ ಬಾಸ್, ಓಕೆ ಬಾಸ್, ಹೇಳ್ತೀನಿ ಬಾಸ್. ಹಲೋ ಡೇವಿಡ್. ಹೇಳಿ ಸರ್. ಡೇವಿಡ್, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಡಿಪಾರ್ಟ್ಮೆಂಟ್ ಅವರು ಇನ್ವೆಸ್ಟಿಗೇಷನ್ ನಿನ್ನ ಕೇಳಿದಾಗ ಅವತ್ತು ಡೇವಿಡ್ ನಾನು ಹೇಳಿದ ಪ್ಲಾನ್ನ ಕೇಳಿಸ್ಕೊಂಡ. ಆದರೆ ಅಹಲ್ಯ ಕಾರು ಈಡನ್ ಪಾರ್ಕ್ ನೆಕ್ಸ್ಟ್ ರೋಡ್ನಲ್ಲಿ ಪಾಸ್ ಆಯಿತು. ಅವಾಗ ಅವಳನ್ನ ನೋಡಿ ಫಾಲೋ ಮಾಡಿದೆ ಅಂತ ಹೇಳೋ ಬದಲು ಅಹಲ್ಯ ಕಾರು ಈಡನ್ ಪಾರ್ಕ್ ಮುಂದೆನೇ ಪಾಸ್ ಆಯಿತು, ಅವಾಗ ಅವಳನ್ನ ನೋಡಿ ಫಾಲೋ ಮಾಡಿದೆ ಅಂತ ತಪ್ಪಾಗಿ ಹೇಳಿ ಸಿಕ್ಕಾಕೊಂಡ. ಮನುಷ್ಯ ತನ್ನ ಸ್ವಾರ್ಥಕ್ಕೆ ಮನುಷ್ಯತ್ವ ಮರೆತು ಮೃಗದ ಥರ ನಡ್ಕೋತಾನಂತೆ. ಅದಕ್ಕೆ ನಿನ್ನಂತವನ ಎಕ್ಸಾಂಪಲ್. ಕರ್ಕೊಂಡು ನಡೀರಿ ಇವನ. ಮೇಡಮ್, ಹೆಲ್ಪ್ ಮಾಡ್ತೀನಿ ಅಂದ್ರಿ. ಏನು ಹೆಲ್ಪ್ ಮಾಡ್ಬೇಕು ನಿಂಗೆ? ಹೇಗೂ ಡೇವಿಡ್ ತಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿದ್ದಾನೆ. ಅವನ್ನ ಕೇಸ್ನಲ್ಲಿ ಫಿಟ್ ಮಾಡಿ ನನ್ನ ಬಿಟ್ರೆ ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. ಎಷ್ಟು ಕೊಡ್ತೀಯಾ? ಎಷ್ಟು ಬೇಕಾದ್ರೂ ಕೊಡ್ತೀನಿ. ಮಾ, ಏನಿದೆಲ್ಲ? ಅಯ್ಯೋ, ನಿನ್ಗೆ ಹೇಳೋದೇ ಮರ್ತಿದ್ನಲ್ಲ, ನಿನ್ ಮದುವೆ ಕಾರ್ಡು. ಏನು? ನಿನ್ನ ಮದುವೆ ಡೇಟ್ ಫಿಕ್ಸ್ ಆಗಿದೆ, ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ. ಅಲ್ಲಮ್ಮ, ನಂಗೆ ಹೇಳ್ದೆ ನೀನ್ ಏನೆಲ್ಲ ಮಾಡ್ತಾ ಇದೀಯಾ? ಓಹೋ, ಆವತ್ತು ನನಗೆ ಹೇಳ್ದೇನೆ ಆ ಹುಡುಗನ್ ಕರ್ಸಿಲ್ವಾ ನೀನು? ಗೋಪಾಲ್, ಸಾಹೇಬ್ರು ಫೈಲ್ ಕಳಿಸಿದ್ದಾರೆ. ಈ ಕೇಸ್ನು ನೀವೇ ಹ್ಯಾಂಡಲ್ ಮಾಡ್ಬೇಕಂತ ಮೇಡಮ್.